ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ರೊನೌನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊನೌನ್ಸ್ ನೋಡಿದ್ವಿ. ಅದ್ರಲ್ಲಿ ಫಸ್ಟ್ ಟೈಪ್ ಮುಗಿಸೋದ್ವಿ, ಕರೆಕ್ಟ್ ಅಲ್ವಾ? ಅದು ತುಂಬ ಇಂಪಾರ್ಟೆಂಟ್. ಇನ್ನು ನಮಗೆ ಪರ್ಸನಲ್ ಪ್ರೊನೌನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸು, ಟೇಬಲ್ ಗೀಬಲ್ ಎಲ್ಲ ಹಾಕೊಂಡು ಮಾಡಿದ್ವಿ. ಸೊ ಇವಾಗ ಸೆಕೆಂಡ್ ಟೈಪ್ ನಾವು ಪೊಸೆಸಿವ್ ಪ್ರೊನೌನ್ಸು ಅಥವಾ ಪೊಸೆಸಿವ್ ಅಡ್ಜೆಕ್ಟಿವ್ಸು. ಇದು ಆಲ್ರೆಡಿ ಲಾಸ್ಟ್ ಟೈಮೇ ಟೇಬಲಲ್ಲಿ ಬರ್ದಿದ್ವಿ. ಅದ್ರ ಜಸ್ಟ್ ಒಂದೆರಡು ಎಕ್ಸಾಂಪಲ್ಸ್ ನೋಡೋಣ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಕೊಟ್ಟರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಹೆಂಗೆ ಮಾಡೋದು ಅಂತ. ಪೊಸೆಸಿವ್ ಪ್ರೊನೌನ್ಸ್ ಏನೇನು ಬರುತ್ತೆ ನಮಗೆ? ಮೈನು, ಯುವರ್ಸು, ಅವರ್ಸು, ಹಿಯರ್ಸು, ಹರ್ಸು ಈ ಥರ ಬರುತ್ತೆ. ಅಡ್ಜೆಕ್ಟಿವಲ್ಲಿ ಮೈ, ಹರ್, ಅವಳ, ನಮ್ಮ, ನಿಮ್ಮ ಈ ಥರ ಬರುತ್ತೆ, ಕರೆಕ್ಟ್ ಅಲ್ವಾ? ಅಡ್ಜೆಕ್ಟಿವ್ನೇ ಕಂಪ್ಲೀಟ್ ಇರಲ್ಲ, ಅದು ಅದ್ರ ಜೊತೆಗೆ ಇನ್ನೊಂದು ನೌನ್ ಇರಬೇಕು. ಪೊಸೆಸಿವ್ ಪ್ರೊನೌನ್ಸ್ ಅಂದರೆ ಕಂಪ್ಲೀಟ್ ಆಗಿರುತ್ತೆ. ಸೊ ಬನ್ನಿ ಈಗ ಎಕ್ಸಾಂಪಲ್ಸ್ ನೋಡೋಣ. ಪೊಸೆಸಿವ್ ಪ್ರೊನೌನ್ಸು. ಓಕೆ, ಪೊಸೆಸಿವ್ ಪ್ರೊನೌನ್ಸಲ್ಲಿ ಫಸ್ಟ್ ನೋಡಿ, ಐ ಡೋಂಟ್ ಥಿಂಕ್ ದಿಸ್ ಒನ್ ಈಸ್ ಮೈನ್ ಆರ್ ಮೈ. ಯಾವ್ದು ಬರುತ್ತೆ? ಮೈ ಅಂತಂದರೆ ಅಲ್ಲಿಗೆ ಆ ಸೆಂಟೆನ್ಸ್ ಕಂಪ್ಲೀಟ್ ಇರಲ್ಲ, ಸೊ ಮೈ ಬರಲ್ಲ, ಮೈನ್. ಐ ಡೋಂಟ್ ಥಿಂಕ್ ದಿಸ್ ಒನ್ ಈಸ್ ಮೈನ್, ನಾನು ಅನ್ಕೊತಿಲ್ಲ ಇದು ನಂದು ಅಂತ. ಓಕೆ, ಮೈ ಬರಲ್ಲ ಅಲ್ಲಿ, ಯಾಕಂದರೆ ಪ್ರೊನೌನ್ಸ್ ಬಗ್ಗೆ ಮಾತಾಡ್ತಿರೋ. ಪ್ರೊನೌನ್ಸಲ್ಲಿ ನಮಗೆ ಮೈನು, ಯುವರ್ಸು, ಅವರ್ಸು, ಹರ್ಸ್ ಮಾತ್ರ ಬರುತ್ತೆ. ದೋಸ್ ಬುಕ್ಸ್ ಆರ್ ಹಿಸ್ ಆರ್ ಹಿಮ್. ಯಾವ್ದು ಬರುತ್ತೆ? ಇಸ್ ಆರ್ ಹಿಮ್. ಹಿಮ್ಮಲ್ಲಿ ಇಸ್ ಯಾವುದು, ಹಿಮ್ಮ ಯಾವುದು? ನಮಗೆ ಹಿಮ್ ಬಂದು ಆಬ್ಜೆಕ್ಟಿವ್, ಹಿಮ್ ಬಂದು ನಮಗೆ ಆಬ್ಜೆಕ್ಟಿವ್. ಇಸ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ಆಗುತ್ತೆ. ಯಾವುದಲ್ಲಿ? ಪೊಸೆಸಿವ್ ಅಡ್ಜೆಕ್ಟಿವ್ ಆಗುತ್ತೆ, ಪೊಸೆಸಿವ್ ನೌನು ಆಗುತ್ತೆ, ಪ್ರೊನೌನ್ಸು ಆಗುತ್ತೆ. ಸೊ ನಾವು ಇಸ್ ಹಾಕಬೇಕಾಗುತ್ತೆ. ದೋಸ್ ಬುಕ್ಸ್ ಆರ್ ಹಿಸ್, ಅವನದು. ಹಿಮ್ ಬರಲ್ಲ. ದೋಸ್ ಬುಕ್ಸ್ ಆರ್ ಹಿಮ್ ಆಗಲ್ಲ. ಆ ಬುಕ್ ಅವನು ಅನ್ನೋ ಉತ್ತರ ಆನ್ಸರ್ ಬಂದ್ಬಿಡುತ್ತೆ, ಅನ್ನೋ ಮೀನಿಂಗ್ ಬಂದ್ಬಿಡುತ್ತೆ. ನೆಕ್ಸ್ಟು, ಡೂ ಯು ನೋ ವಿಚ್ ಟೇಬಲ್ ಈಸ್ ಅವರ್ಸ್ ಆರ್ ಮೈನ್ಸ್? ಯಾವ್ದು ಬರುತ್ತೆ ಇಲ್ಲಿ? ಅವರ್ಸ್. ನಿನಗೆ ಗೊತ್ತಾ ನಮ್ದು ಯಾವ ಟೇಬಲ್ಲು ಅಂತ? ಓಕೆ, ನೆಕ್ಸ್ಟು, ಐ ಲೈಕ್ ಮೈ ಕಾರ್ ಬಟ್ ಐ ವಿಶ್ ಮೈ ಪೇರೆಂಟ್ಸ್ ವುಡ್ ಲೆಟ್ ಮಿ ಡ್ರೈವ್ ದೇರ್ಸ್ ಆರ್ ದೆಮ್ ಸಮ್ಟೈಮ್ಸ್. ಅಂದರೆ ನನಗೆ ನನ್ನ ಕಾರ್ ಇಷ್ಟ, ಐ ಲೈಕ್ ಮೈ ಕಾರ್, ನನಗೆ ನನ್ನ ಕಾರ್ ಇಷ್ಟ. ಆದರೆ ಐ ವಿಶ್ ಮೈ ಪೇರೆಂಟ್ಸ್, ನಾನು ಏನು ಅನ್ಕೊತೀನಿ, ಕೋರ್ಕೊತೀನಿ ಅಂತಂದರೆ ನಮ್ಮ ಪೇರೆಂಟ್ಸು ಅವರ ಕಾರ್ನ ಯಾವಾಗಾರು ಡ್ರೈವ್ ಮಾಡೋಕ್ಕೆ ಕೊಡ್ತಾರೆ ಅಂತ. ಓಕೆನಾ? ಸೊ ಇದರಲ್ಲಿ ದೇರ್ಸ್ ಬರುತ್ತಾ, ದೆಮ್ ಬರುತ್ತಾ? ದೇರ್ಸ್ ಕಾರ್. ಓಕೆ, ಅವರ ಕಾರ್. ದೆಮ್ ಕಾರ್ ಬರಲ್ಲ, ದೇರ್, ಅವರ ಕಾರ್. ಓಕೆ, ಅರ್ಥ ಆಗ್ತಿಲ್ಲ. ದೇರು ದೆಮ್ ಯಾವಾಗ ಯೂಸ್ ಮಾಡಬೇಕು ನೋಡ್ಕೊಬೇಕು. ನಾವು ಇಲ್ಲಿ ಪ್ಲೂರಲ್ಸ್ ಬಗ್ಗೆ ಮಾತಾಡಿದ್ರೆ ನಮ್ಮ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಿದ್ವಿ, ದೇರ್ಸ್ ಯೂಸ್ ಮಾಡಬೇಕು, ದೆಮ್ ಅಲ್ಲ. ಓಕೆ, ನೆಕ್ಸ್ಟ್. ಸೊ ಇವಾಗ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ನೋಡೋಣ. ಓಕೆ, ಪೊಸೆಸಿವ್ ಅಡ್ಜೆಕ್ಟಿವ್ಸಲ್ಲಿ ಹೆಂಗೆ ಬರುತ್ತೆ ನೋಡಿ. ದಿಸ್ ಈಸ್ ಮೈನ್ ಆರ್ ಮೈ ಡಾಗ್. ತಾರಾ. ಮೈನ್ ಬರುತ್ತಾ, ಮೈ ಬರುತ್ತಾ? ಇಲ್ಲಿ ನಾವು ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಬಗ್ಗೆ ಮಾತಾಡ್ತಿರೋದು. ಅಡ್ಜೆಕ್ಟಿವ್ ಆದಮೇಲೆ ನಮಗೆ ಒಂದು ನೌನ್ ಇರುತ್ತೆ. ಡಾಗ್ ಅನ್ನೋದು ನಮಗೆ ನೌನು. ಸೊ ಮೈನ್ ಅಲ್ಲ, ಮೈ ಬರುತ್ತೆ. ದಿಸ್ ಈಸ್ ಮೈ ಡಾಗ್ ತಾರಾ. ವಾಟ್ ಆರ್ ಹರ್ ಶಿ ಹಾಬೀಸ್? ವಾಟ್ ಆರ್ ಹರ್ ಹಾಬೀಸ್ ಬರುತ್ತೆ, ಶಿ ಹಾಬೀಸ್ ಬರಲ್ಲ. ನೆಕ್ಸ್ಟ್, ಅಟ್ ಮೈನ್ ಅಥವಾ ಅವರ್ ಹೌಸ್ ವಿ ಹ್ಯಾವ್ ಸಮ್ ಸ್ಪೆಷಲ್ ಟ್ರೆಡಿಷನ್. ಮೈನ್ ಬರುತ್ತಾ, ಅವರ್ ಬರುತ್ತಾ? ಮೈನು ನಮಗೆ ಬರಲ್ಲ, ಮೈನ್ ಅನ್ನೋದು ಕಂಪ್ಲೀಟ್ ಇದಾಗೋಗ್ಬಿಡುತ್ತೆ. ಅವರ್ ನಮ್ಮ, ಅದಾದಮೇಲೆ ಹೌಸ್ ಒಂದು ನೌನು. ಅಟ್ ಅವರ್ ಹೌಸ್ ವಿ ಹ್ಯಾವ್ ಸಮ್ ಸ್ಪೆಷಲ್ ಟ್ರೆಡಿಷನ್ಸ್. ಸೊ ಅವರ್ ಬರುತ್ತೆ. ಅರ್ಥ ಆಗ್ತಿಲ್ವಾ? ಸೊ ಥರ್ಡ್ ಟೈಪ್ ಇವೆಲ್ಲ ತುಂಬ ಈಸಿ. ನಿಮಗೆ ಪ್ಲೂರಲ್ ಯಾವುದು, ಸಿಂಗ್ಯುಲರ್ ಯಾವುದು, ಯಾವಾಗ ಏನು ಯೂಸ್ ಮಾಡಬೇಕಂತ ಗೊತ್ತಾದರೆ ಬಂದಂಗೆ ಅಷ್ಟೇ. ಪ್ಲೂರಲ್ಲು ಸಿಂಗ್ಯುಲರ್ಗೆ ಇದನ್ನ ಮಾಡಬೇಕಾಗುತ್ತೆ ನೀವು. ಅಲ್ಲಿ ಟೇಬಲ್ ಬರೋದಲ್ಲ, ಟೇಬಲಲ್ಲಿ ಏನು ಬರ್ತನೋ ಅದನ್ನೇ ಬರೀತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ ಎಕ್ಸ್ಟ್ರಾ. ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ದಿಸ್, ದೀಸ್, ದಟ್, ದೋಸು ಈ ಥರದ್ದು. ಇವಾಗ ನೋಡಿ, ಶಿ, ದಿಸ್ ಆರ್ ದಿಸ್ ಈಸ್ ಮೈ ಫ್ರೆಂಡ್ ಥರ. ಶಿ ಈಸ್ ಮೈ ಫ್ರೆಂಡ್ ಥರ ಬರುತ್ತಾ? ದಿಸ್ ಈಸ್ ಮೈ ಫ್ರೆಂಡ್ ಥರ ಬರುತ್ತಾ? ಶಿ, ನಿಮಗೆ ಇಲ್ಲಿ ಶಿ ಈಸ್ ಮೈ ಫ್ರೆಂಡ್ ಥರ ಅನ್ನೋದು ಗ್ರಾಮಟಿಕಲಿ ಕರೆಕ್ಟ್ ಅನಿಸುತ್ತೆ. ಆದರೆ ನೀವೊಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ಬೇಕಾದ್ರೆ ನಿಮ್ಮ ಜೊತೆ ಇದ್ದವ್ರನ್ನ ಶಿ ಅಂತೀರಾ, ದಿಸ್ ಅಂತೀರಾ? ದಿಸ್ ಈಸ್ ಅಂತೀವಿ, ದಿಸ್ ಅಂತೀವಿ. ಓಕೆ, ದಿಸ್ ಈಸ್ ಮೈ ಫ್ರೆಂಡ್ ಥರ. ಓಕೆ, ನೆಕ್ಸ್ಟ್ ಅದೇ ಥರ, ಐ ಡೋಂಟ್ ನೋ ಅಬೌಟ್ ದಟ್ ಅಥವಾ ಲೆಟ್ಸ್ ಡಿಸ್ಕಸ್ ಇಟ್ ಟುಮಾರೋ. ಆರಲ್ಲ ಇದು, ಸಾರಿ, ಇಲ್ಲೇನಿಲ್ಲ. ಐ ಡೋಂಟ್ ನೋ ಅಬೌಟ್ ದಟ್, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ನಾಳೆ ಡಿಸ್ಕಸ್ ಮಾಡೋಣ ಅಷ್ಟೇ, ಕರೆಕ್ಟ್, ಇನ್ನೇನಿಲ್ಲ. ಐ ಡೋಂಟ್ ನೋ ಅಬೌಟ್ ದಟ್. ಓಕೆ, ನೆಕ್ಸ್ಟ್, ದೇ ಆರ್ ದೋಸ್ ಆರ್ ಮೈ ನೋಟ್ಬುಕ್ಸ್. ದೇ ಬರುತ್ತಾ, ದೋಸ್ ಬರುತ್ತಾ? ದೋಸ್ ಬರುತ್ತೆ. ದೇ ಅಂದರೆ ಅವರು ಆಗೋಯ್ತಾರೆ, ದೋಸ್ ಅಂದರೆ ಅವು, ಅವರು ಮತ್ತು ಅವು. ನಾವು ಡಿಫ್ರೆನ್ಸ್ ತಿಳ್ಕೊಬೇಕು. ದೇ ಅಂದರೆ ಅವರು, ಮನುಷ್ಯರಿಗೆ ನಾವು ದೇ ಅಂತೀವಿ, ದೋಸ್ಗೆ ವಸ್ತುಗಳಿಗೆ ನಾವು ದೋಸ್ ಅಂತೀವಿ. ದೋಸ್ ಆರ್ ಮೈ ನೋಟ್ಬುಕ್ಸ್. ನೆಕ್ಸ್ಟು, ಐ ಲೈಕ್ ಆಲ್ ಕೈಂಡ್ಸ್ ಆಫ್ ಚಾಕ್ಲೇಟ್ಸ್. ನಾನು ಎಲ್ಲ ಥರ ಚಾಕ್ಲೇಟ್ ಇಷ್ಟಪಡ್ತೀನಿ. ಬಟ್ ದೀಸ್ ಆರ್ ಮೈ ಫೇವ್ರೇಟ್. ದಿಸ್ ಅಂದ್ರೇನು, ದೀಸ್ ಅಂದ್ರೇನು? ದಿಸ್ ಅಂದರೆ ಇದು, ದೀಸ್ ಅಂದರೆ ಇವು, ವಸ್ತುಗಳಿಗೆ ದೀಸ್ ಯೂಸ್ ಮಾಡ್ತೀವಿ. ಇವುಗಳು, ಇವು ಅನ್ನೋಕ್ಕೆ ದೀಸ್ ಯೂಸ್ ಮಾಡ್ತೀವಿ. ದಿಸ್ ಅಂದರೆ ಇದು ಅಂತ ಆಗೋಗುತ್ತೆ. ಐ ಲೈಕ್ ಆಲ್ ಕೈಂಡ್ಸ್ ಆಫ್ ಚಾಕ್ಲೇಟ್ ಬಟ್ ದೀಸ್ ಆರ್ ಮೈ ಫೇವ್ರೇಟ್ಸ್. ದೀಸ್ ಬರುತ್ತೆ.
ಓಕೆ, ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಪ್ರೊನೌನ್ಸ್ ನೋಡೋಣ ಈಗ. ಸೊ ನೆಕ್ಸ್ಟ್ ನೋಡಿ ರೆಸಿಪ್ರೊಕಲ್ ಪ್ರೊನೌನ್ಸ್. ನಮಗೆಲ್ಲ ಇದೆಲ್ಲ ಅಷ್ಟೊಂದೇನು ಕಷ್ಟ ಏನಿರಲ್ಲ. ನಮಗೆ ರಿಫ್ಲೆಕ್ಟಿವ್ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಡೀಪಾಗಿ ತಿಳ್ಕೊಬೇಕು. ಯಾಕಂದರೆ ರಿಫ್ಲೆಕ್ಟಿವಲ್ಲಿ ಮತ್ತು ಅದ್ರದ್ದು ನೆಕ್ಸ್ಟ್ ಪ್ರೊನೌನ್ಸಲ್ಲಿ ಎರಡು ಸೇಮ್ ವರ್ಡ್ಸೇ ಬರುತ್ತೆ. ಸೊ ಅದನ್ನು ನಾವು ಹೆಂಗೆ ಅಲ್ಲಿ ಸ್ವಲ್ಪ ಗ್ರಾಮರ್ ರೂಲ್ಸ್ ಜಾಸ್ತಿ ತಿಳ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಬನ್ನಿ, ರೆಸಿಪ್ರೊಕಲ್ ಪ್ರೊನೌನ್ಸಲ್ಲಿ ಯಾವ್ದು ಬರುತ್ತೆ? ಈಚ್ ಅದರ್ ಅಥವಾ ಒನ್ ಅನದರ್. ಈಚ್ ಅದರ್ ಅಂದರೆ ಏನು? ಫಾರ್ 2 ಪರ್ಸನ್ಸ್, ಇಬ್ಬರು ವ್ಯಕ್ತಿಗಳು ಅಥವಾ 2 ವಸ್ತುಗಳಿದ್ದಾಗ ಈಚ್ ಅದರ್ ಅಂತೀವಿ. ಒನ್ ಅನದರ್ ಯಾವಾಗ ಅಂತೀವಿ? ಫಾರ್ ಮೋರ್ ದೆನ್ 2 ಪರ್ಸನ್ಸ್ ಆರ್ ಥಿಂಗ್ಸ್. 2 ವಸ್ತುಗಳಿಗಿಂತ ಜಾಸ್ತಿ ಅಥವಾ 2 ವ್ಯಕ್ತಿಗಳಿಗಿಂತ ಜಾಸ್ತಿ ಇದ್ದಾಗ ನಾವು ಒನ್ ಅನದರ್ ಅಂತೀವಿ. ಎಕ್ಸಾಂಪಲ್ಸ್ ಬನ್ನಿ, ಗೊತ್ತಾಗುತ್ತೆ. ದ 2 ಕ್ಯಾಟ್ಸ್, ಎರಡೇ ಕ್ಯಾಟ್ಸ್ ಇರೋದು, ವರ್ ಫೈಟಿಂಗ್, ಜಗಳ ಆಡ್ತಿದ್ದಾವೆ, ವಿತ್ ಈಚ್ ಅದರ್ ಆರ್ ಒನ್ ಅನದರ್. ಯಾವ್ದು ಬರುತ್ತೆ? ವಿತ್ ಈಚ್ ಅದರ್ ಬರುತ್ತೆ, ಒನ್ ಅನದರ್ ಬರಲ್ಲ. ಯಾಕಂದರೆ ಎರಡೇ ಬೆಕ್ಕುಗಳಿರೋದು. ದ 2 ಕ್ಯಾಟ್ಸ್ ವರ್ ಫೈಟಿಂಗ್ ವಿತ್ ಈಚ್ ಅದರ್. ಆಲ್ ದ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ಹೆಲ್ಪ್ ಈಚ್ ಅದರ್ ಒನ್ ಅನದರ್. ಆಲ್ ದ ಸ್ಟೂಡೆಂಟ್ಸ್ ಅಂತ ಅಂದಾಗ ಕ್ಲಾಸಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇರ್ತಾರೆ? 2 ಮೆಂಬರ್ಸ್ಗೂ ಜಾಸ್ತಿ. ಸೊ ಆಲ್ ದ ಸ್ಟೂಡೆಂಟ್ಸ್ ಆಫ್ ದ ಕ್ಲಾಸ್ ಹೆಲ್ಪ್ ಒನ್ ಅನದರ್, ಈಚ್ ಅನದರ್ ಅಲ್ಲ. ಈ ವಾಸ್ ಸೋ ಅಫ್ರೇಡ್ ದಟ್ ಹಿಸ್ ನೀಡ್ಸ್ ನಾಟ್ ಈಚ್ ಅದರ್ ಅಥವಾ ಒನ್ ಅನದರ್. ಅವ್ನು ತುಂಬ ಹೆದರ್ಕೊಂಡ, ಏನಂತ ಅಂದರೆ ಅವ್ನ ಮಂಡಿಗಳು ಎರಡು ಒಂದಕ್ಕೊಂದು ಡಿಕ್ಕಿ ಹೊಡ್ಕೊತವೆ ಅಂತ. ಸೊ ಇಲ್ಲಿ ಒನ್ ಅನದರ್ ಬರಲ್ಲ, ಈಚ್ ಅನದರ್ ಬರುತ್ತೆ. ಓಕೆ, ಅರ್ಥ ಆಗ್ತಿದಿಲ್ಲ? ಇಷ್ಟೇ ರೆಸಿಪ್ರೊಕಲ್ ಪ್ರೊನೌನ್ಸ್ ಇಷ್ಟೇ. 2 ಪರ್ಸನ್ಸ್ ಬಂದರೆ ಈಚ್ ಹಾಕೊಳ್ಳಿ, 2ಕ್ಕೂ ಜಾಸ್ತಿ ಬಂದರೆ ಒನ್ ಅನದರ್ ಹಾಕೊಳ್ಳಿ, ಅಷ್ಟೇ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸು. ಡಿಸ್ಟ್ರಿಬ್ಯೂಟಿವ್ ಅಂತ ಅಂದರೆ ಏನು? ಇದು ಯಾವುದು? ಈಚು, ನೀದರು, ನೈದರು. ಐದರ್ ಅಂತ ಅಂದರೆ ಏನು? ಐದರ್ ಅಂತಂದರೆ ಎನಿ ಒನ್ ಫ್ರಮ್ ಬೋತ್, ಅಥವಾ ಇದು ಅಥವಾ ಅದು. ಐದರ್ ಅಂದರೆ ಇದು ಅಥವಾ ಅದು. ನೈದರ್ ಅಂದರೆ ಏನು? ನಥಿಂಗ್, ಯಾವುದೂ ಅಲ್ಲ. ಈಚ್ ಅಂದರೆ ಪ್ರತಿಯೊಂದು, ಎವ್ರಿ ಅಂತ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸಲ್ಲಿ ಈಚು, ನೈದರು, ಐದರು ಈ ಥರ ಬರುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಐ ಕುಡ್ ನಾಟ್ ಗ್ರ್ಯಾಬ್ ನೈದರ್ ಆಫ್ ದ ಏರ್ಕ್ರಾಫ್ಟ್. ಯಾವ್ದು ಬರುತ್ತೆ? ಐ ಕುಡ್ ನಾಟ್ ಅಂದರೆ ನಾನು ಯಾವುದು ಕ್ಯಾಚ್ ಮಾಡೋಕ್ಕಾಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲೋ ಹೋಗ್ತಾ ಇರ್ತೀರ ಪ್ಲೇನಲ್ಲಿ, ನಾನು ಯಾವುದು ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ ಅಂತ ಅರ್ಥ. ಐ ಕುಡ್ ನಾಟ್ ಗ್ರ್ಯಾಬ್, ನನಗೆ ಸಿಗಲಿಲ್ಲ ಯಾವುದು ಅಂದರೆ ಯಾವುದು ಸಿಗಲಿಲ್ಲ ಅಂತ ಅಂದಾಗ ನಮಗೆ ಯಾವ್ದು ಬರುತ್ತೆ? ನಮಗೆ ಐ ಕುಡ್ ನಾಟ್ ಗ್ರ್ಯಾಬ್ ಈದರ್ ಬರುತ್ತಾ? ಈದರ್ ಆಫ್ ದ ಏರ್ಕ್ರಾಫ್ಟ್ಸ್ ಬರುತ್ತಾ? ಏರ್ಕ್ರಾಫ್ಟ್ಸ್ ಬಗ್ಗೆ ಮಾತಾಡ್ತಿರೋದು ನಾವು. ನೈದರ್ ಬರುತ್ತಾ? ಈದರ್ ಬರುತ್ತೆ, ನೈದರ್ ಬರಲ್ಲ. ಅಂದರೆ ನಾನು ಯಾವುದು ಏರ್ಕ್ರಾಫ್ಟ್ ನನಗೆ ಹಿಡ್ಕೊಳಕ್ಕಾಗಲಿಲ್ಲ, ಸಿಕ್ಕಲಿಲ್ಲ ಅಂತ. ನೆಕ್ಸ್ಟ್ ನೈದರ್ ಈದರ್ ಆಫ್ ಅಸ್ ಎಂಜಾಯ್ಡ್ ವಾಟ್ ದೇ ಸಜೆಸ್ಟೆಡ್. ನೈದರ್ ಬರುತ್ತಾ? ಐದರ್ ಬರುತ್ತಾ? ಇಲ್ಲಿ ನೈದರ್ ಬರುತ್ತೆ. ಯಾಕಂತಂದರೆ ಯಾರು ಕೂಡ, ನೈದರ್ ಆಫ್ ಅಸ್, ಯಾರು ಕೂಡ ಅವ್ರು ಏನು ಹೇಳಿದ್ರು ಅದನ್ನು ನಮಗೆ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಅದರಿಂದ ನಮಗೆ ಏನೂ ಎಂಜಾಯ್ಮೆಂಟ್ ಸಿಗಲಿಲ್ಲ. ನೈದರ್ ಆಫ್ ಅಸ್ ಎಂಜಾಯ್ಡ್ ವಾಟ್ ದೇ ಹ್ಯಾವ್ ಸಜೆಸ್ಟೆಡ್. ಐದರ್ ಆಫ್ ಅಸ್ ಅಲ್ಲ, ಎಷ್ಟೊಂದು ಜನ ಇರ್ತಾರೆ. ಬರೀ ಇಬ್ಬರೇ ಇದ್ದಿದ್ರೆ ಐದರ್ ಬರ್ತಿತ್ತು. ಓಕೆ, ಎನಿ ಒನ್, ಯಾರೋ ಇಬ್ಬರ ಮಧ್ಯ. ನೆಕ್ಸ್ಟ್ ಐ ಗೇವ್ ಆಲ್ ಅಥವಾ ಈಚ್ ಎ ಚಾಕ್ಲೇಟ್. ಐ ಗೇವ್ ಆಲ್ ಎ ಚಾಕ್ಲೇಟ್ ಬರಲ್ಲ, ಈಚ್, ಪ್ರತಿಯೊಬ್ಬರಿಗೂ ಒಂದು ಚಾಕ್ಲೇಟ್ ಕೊಟ್ಟೆ. ಐ ಗೇವ್ ಈಚ್ ಎ ಚಾಕ್ಲೇಟ್. ಓಕೆ, ಅರ್ಥ ಆಗ್ತಿದಿಲ್ವಾ? ಸೊ ಇವಾಗ ನಾವು ರಿಫ್ಲೆಕ್ಟಿವ್ ಪ್ರೊನೌನ್ಸ್ ನೋಡ್ಕೋಣ. ಇದು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ ರಿಫ್ಲೆಕ್ಸಿವ್ ಪ್ರೊನೌನ್ಸಲ್ಲಿ ಏನಿಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟು ಸೇಮ್ ಆಗಿರುತ್ತೆ. ಅಂದರೆ ಡೂಯರು ರಿಸೀವರು ಇಸ್ ದ ಸೇಮ್ ಪರ್ಸನ್. ಆ್ಯಂಡ್ ಡೂಯರ್ ಆ್ಯಂಡ್ ರಿಸೀವರ್ ಇಸ್ ದ ಸೇಮ್ ಪರ್ಸನ್. ಅಂದರೆ ಸಬ್ಜೆಕ್ಟ್ ಆಬ್ಜೆಕ್ಟು ಸೇಮ್ ಆಗಿರುತ್ತೆ. ಹೀಗೆ ಹಿಮ್ಸೆಲ್ಫ್ ಅಂತ ಕರಿತೀವಿ, ಶೀಗೆ ಹರ್ಸೆಲ್ಫ್ ಅಂತ ಕರಿತೀವಿ. ಅಂದರೆ ನಮ್ಮನ್ನ ನಾವೇ. ದೇಗೆ ದೆಮ್ಸೆಲ್ಫ್ಸ್ ಅಂತ ಕರಿತೀವಿ, ವಿಗೆ ಅವರ್ ಸೆಲ್ಫ್ಸ್ ಅಂತ ಕರಿತೀವಿ. ಸಿಂಗ್ಯುಲರು ಪ್ಲೂರಲ್ ನಾನು ಹೇಳ್ತಿರೋದು. ಒನ್ಗೆ ಒನ್ ಸೆಲ್ಫು, ಯುಗೆ ಸಿಂಗ್ಯುಲರ್ ಯುವರ್ ಸೆಲ್ಫ್ ಆಗುತ್ತೆ, ಪ್ಲೂರಲ್ಲು ಯುವರ್ ಸೆಲ್ಫ್ಸ್ ಆಗುತ್ತೆ, SLVES ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಐ ಇಂಟ್ರಡ್ಯೂಸ್ ಮೈ ಸೆಲ್ಫ್ ಟು ದ ಚೇರ್ಮನ್, ಐ ಇಂಟ್ರಡ್ಯೂಸ್ ಹಿಮ್ಸೆಲ್ಫ್ ಟು ದ ಚೇರ್ಮನ್. ಯಾವುದು ಕರೆಕ್ಟ್ ಇಲ್ಲಿ? ಮೈ ಸೆಲ್ಫ್. ಸೊ ಇಲ್ಲಿ ಐ ಮತ್ತು ಮೈ ಸೆಲ್ಫ್ ಅನ್ನೋದು ಸೇಮ್, ನಾನು ಎರಡು ಸೇಮ್, ನಾನೇ ಎರಡು. ಸಬ್ಜೆಕ್ಟು ನಾನೇ, ಇಲ್ಲಿ ಆಬ್ಜೆಕ್ಟು ನಾನೇ. ಡೂಯರು ನಾನೇ, ಇಲ್ಲಿ ರಿಸೀವರು ನಾನೇ, ಎರಡು ಸೇಮ್ ನಾನೇ. ಸೊ ಅದಕ್ಕೋಸ್ಕರ ಇದು ನಮಗೆ ರಿಫ್ಲೆಕ್ಸಿವ್ ಪ್ರೊನೌನ್. ರಿಫ್ಲೆಕ್ಸಿವ್ ಅಂದೇನು? ರಿಫ್ಲೆಕ್ಟ್ ಆಗ್ತಿರೋದ್ರೆ ಕನ್ನಡದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತಲ್ಲ, ಎರಡು ಕಡೆ ನಾವೇ ಇರ್ತೀವಿ, ಆದರೆ ನಮ್ಮ ಪ್ರತಿಬಿಂಬ ಆ ಕಡೆ ಬೀಳುತ್ತೆ. ಕರೆಕ್ಟ್ ಅಲ್ವಾ? ಅದನ್ನೇ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಎಲ್ಲ ಅದೇ ತಾನೆ. ನಮ್ಮ ಪ್ರತಿಬಿಂಬ ಇನ್ನೊಂದು ಕಡೆ ಬೀಳಬೇಕು ಸೆಂಟೆನ್ಸಲ್ಲಿ, ಆದರೆ ಅದೇ ಬರೋಂಗಿಲ್ಲ. ಐ ಇಂಟ್ರೊಡ್ಯೂಸ್ಡ್ ಐ ಟು ದ ಚೇರ್ಮನ್ ಬರಲ್ವಲ್ಲ. ಸೊ ಐ ಬದಲು ಇನ್ನೇನು ಬರುತ್ತೆ? ಮೈ ಸೆಲ್ಫ್. ಕರೆಕ್ಟ್ ಅಲ್ವಾ? ಇದು ಪ್ಲೂರಲ್ಲು. ನೆಕ್ಸ್ಟ್ ಐ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್ ಟು ದ ಚೇರ್ಮನ್. ಹಿಮ್ಸೆಲ್ಫ್ ಬರಲ್ಲ ನಮಗೆ, ಹಿಮ್ ಬರುತ್ತೆ. ಅಂದರೆ ಇದು ನಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ ಅಲ್ಲ, ನಾರ್ಮಲ್ ಆಗಿ ಐ ಇಂಟ್ರೊಡ್ಯೂಸ್ಡ್ ಹಿಮ್ ಟು ದ ಚೇರ್ಮನ್. ಓಕೆ, ಇದು ಸಬ್ಜೆಕ್ಟು, ಇದು ಆಬ್ಜೆಕ್ಟು, ಇದು ವರ್ಬ್ ಆಗಿರುತ್ತೆ. ಅವಾಗ ಇದು ಕರೆಕ್ಟು. ಅಂದರೆ ನಾವು ಮೀನಿಂಗ್ ಚೇಂಜ್ ಮಾಡೋಂಗಿಲ್ವಲ್ಲ. ಐ ಇಂಟ್ರೊಡ್ಯೂಸ್ಡ್ ಹಿಮ್ ಟು ದ ಚೇರ್ಮನ್. ಇಲ್ಲಿ ನಾನು ಹಿಮ್ಸೆಲ್ಫ್ ಮೈ ಸೆಲ್ಫ್ ಅಂತ ಹಾಕೊಂಡ್ಬಿಟ್ರೆ ಮೀನಿಂಗೇ ಚೇಂಜ್ ಆಗೋಗುತ್ತೆ. ಇದನ್ನು ಜಸ್ಟ್ ಇಂಪ್ರೂವ್ ಮಾಡಿದ್ವಿ, ಇದನ್ನು ಕರೆಕ್ಟ್ ಮಾಡಿದ್ವಿ. ಓಕೆ, ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. ಸೊ ಎಕ್ಸಾಂಪಲ್ಸ್ ನೋಡಿ. ಈ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್ ಟು ದ ಚೇರ್ಮನ್. ಕರೆಕ್ಟ್ ಅಲ್ವಾ? ಹಿ ಇಂಟ್ರೊಡ್ಯೂಸ್ಡ್ ಹಿಮ್ಸೆಲ್ಫ್. ಈ ಮತ್ತು ಹಿಮ್ಸೆಲ್ಫ್ ಅನ್ನೋದು ಎರಡು ರಿಫ್ಲೆಕ್ಸಿವ್. ಕರೆಕ್ಟು. ನೆಕ್ಸ್ಟು ಹಿ ಇಂಟ್ರೊಡ್ಯೂಸ್ ಹರ್ ಸೆಲ್ಫ್, ಅಂದರೆ ಬೇರೆಯವ್ರನ್ನ, ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ತಪ್ಪಾಗುತ್ತೆ. ಹಿ ಇಂಟ್ರೊಡ್ಯೂಸ್ಡ್ ಹರ್ ಸೆಲ್ಫ್ ಬರಲ್ಲ, ಇಲ್ಲಿ ಹರ್ ಬರುತ್ತೆ. ಈ ಇಂಟ್ರೊಡ್ಯೂಸ್ಡ್ ಹರ್
ಟು ದಿ ಚೇರ್ಮನ್, ಇದು ಕರೆಕ್ಟ್ ಆಗುತ್ತೆ. ಅವಾಗ ಹರ್ ಸೆಲ್ಫ್ ಬರಲ್ಲ. ದ ಮ್ಯಾನ್ ಪಾಯ್ಸನ್ ಹಿಮ್ಸೆಲ್ಫ್, ದ ಮ್ಯಾನ್ ಅವನಿಗವನೇ ಪಾಯ್ಸನ್ ತಗೊಂಡಂತೆ ಅಂಡ್ ಈಸ್ ಚಿಲ್ಡ್ರನ್, ದ ಮ್ಯಾನ್ ಪಾಯ್ಸನ್ ಹಿಮ್ಸೆಲ್ಫ್ ಅಂಡ್ ಈಸ್ ಚಿಲ್ಡ್ರನ್. ಸೊ ಇದು ಕೂಡ ಕರೆಕ್ಟ್. ನಮಗೆ ರಿಫ್ಲೆಕ್ಸಿವ್ ಅನ್ನೋದು ಸಬ್ಜೆಕ್ಟಲ್ಲಿ ಯಾವಾಗೂ ಬರಬಾರ್ದು. ಯಾವುದು? ಫಾರ್ ಎಕ್ಸಾಂಪಲ್ ಮೈ ಸೆಲ್ಫ್ ತೇಜ. ನಾವು ಇಂಟರ್ವ್ಯೂಗೆಲ್ಲ ಹೇಳ್ಬೇಕಾದ್ರೆ ಹಿಂಗೆ ಹೇಳ್ತೀವಲ್ಲ ಮೈ ಸೆಲ್ಫ್ ತೇಜ ಅಂತ. ಸೊ ಮೈ ಸೆಲ್ಫ್ ತೇಜ ಅಂತ ಹೇಳಂಗೆ ಇಲ್ಲ. ಅಂದರೆ ಫಸ್ಟಲ್ಲಿ ನಾವು ಮೈ ಸೆಲ್ಫ್, ಈ ರಿಫ್ಲೆಕ್ಸಿವ್ ಬರೋಂಗೇ ಇಲ್ಲ. ರಿಫ್ಲೆಕ್ಸಿವ್ನ ಸಬ್ಜೆಕ್ಟಿವ್ ಆಗಿ ಯೂಸ್ ಮಾಡೋಂಗೇ ಇಲ್ಲ. ಅದು ನಮಗೆ ಸಬ್ಜೆಕ್ಟಿವ್ ಕೇಸ್ ಆಗೋಗುತ್ತೆ, ಸಬ್ಜೆಕ್ಟಿವ್ ಪ್ರೊನೌನ್ ಆಗೋಗುತ್ತೆ. ಸ್ಟಾರ್ಟಿಂಗಲ್ಲಿ ಇಟ್ಕೊಂಡ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಹಂಗಾಗೋಗುತ್ತೆ. ಸೊ ಯಾವಾಗಲೂ ನಾವು ಐ ಯಾಮ್ ತೇಜ ಅಥವಾ ಮೈ ನೇಮ್ ಇಸ್ ತೇಜ ಆ ಥರ ಯೂಸ್ ಮಾಡಬೇಕು. ಮೈ ಸೆಲ್ಫ್ ಯಾವತ್ತು ಯೂಸೇ ಮಾಡಬೇಡಿ ಇನ್ಮೇಲಿಂದ. ಓಕೆ, ಸೊ ನಮಗೆ ರಿಫ್ಲೆಕ್ಸಿವ್ ಪ್ರೊನೌನ್ಸಲ್ಲಿ ಕೆಲವೊಂದು ರಿಫ್ಲೆಕ್ಸಿವ್ ಪ್ರೊನೌನ್ಸನ್ನೇ ನಮಗೆ ವರ್ಬಾಗಿ ಸೆಂಟೆನ್ಸಲ್ಲಿ ಕೆಲಸ ಮಾಡ್ತವೆ. ಅದು ಯಾವುದ್ಯಾವುದು? ದೇರ್ ಆರ್ ಸರ್ಟೆನ್ ವರ್ಬ್ಸ್, ಕೆಲವೊಂದು ವರ್ಬ್ಸು ವಿಚ್ ಟೇಕ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ತಗೊತವೆ. ವೆನ್ ದಟ್ ಯಾವಾಗ ತಗೊಬೋದು ಅಂತಂದರೆ ವೆನ್ ದ ಡೂಯರ್ ಆ್ಯಸ್ ವೆಲ್ ಆಸ್ ರಿಸೀವರ್ ಈಸ್ ಸೇಮ್ ಪರ್ಸನ್. ನಮಗೆ ಫಾರ್ ಎಕ್ಸಾಂಪಲ್ ಅವೇಲ್, ನಮಗೆ ಅವೇಲ್ಡ್ ಆಗುತ್ತೆ, ಅಂದರೆ ಸೆಂಟೆನ್ಸಲ್ಲಿ ಅವೇಲ್ಡ್ ಅಂತ ಬರುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಪ್ರೊನೌನ್ ಆಗುತ್ತೆ. ಸೊ ಯಾವಾಗಾದರೂ ನೆನ್ಪಿಟ್ಕೊಳ್ಳಿ, ಅವೇಲ್ ಬಂದಾಗ ಅದ್ರ ಜೊತೆಗೆ ಆಫ್ ಬರಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಅವೇಲ್ಡ್ ದ ಆಪರ್ಚುನಿಟಿ. ಅವೇಲ್ ಅಂದರೆ ಪಡ್ಕೊಳ್ಳೋದು, ಅವೇಲ್ಡ್ ಅಂದರೆ ಪಡ್ಕೊಳ್ಳೋದು. ನಾನು ಒಂದು ಆಪರ್ಚುನಿಟಿನ ಪಡ್ಕೊಂಡೆ, ಐ ಅವೇಲ್ಡ್ ದ ಆಪರ್ಚುನಿಟಿ. ಐ ಅವೇಲ್ಡ್ ಮೈ ಸೆಲ್ಫ್ ದ ಆಪರ್ಚುನಿಟಿ, ನಾನು ನನಗೋಸ್ಕರ ಆಪರ್ಚುನಿಟಿನ ಪಡ್ಕೊಂಡೆ. ಐ ಅವೇಲ್ಡ್ ಮೈ ಸೆಲ್ಫ್ ಆಫ್ ದ ಆಪರ್ಚುನಿಟಿ, ನನ್ನ ಆಪರ್ಚುನಿಟಿಯನ್ನು ನನಗೋಸ್ಕರ ನಾನು ಪಡ್ಕೊಂಡೆ. ಇದರಲ್ಲಿ ಯಾವ್ದು ಕರೆಕ್ಟು? ಥರ್ಡ್ ಒನ್ ಕರೆಕ್ಟು. ಯಾಕಂತಂದರೆ ಮೈ ಸೆಲ್ಫ್ ಬರಬೇಕು, ಐ ಬರಬೇಕು, ಎರಡು ಬರಬೇಕು. ರಿಸೀವರು ಅಥವಾ ಡೂವರು ರಿಸೀವರು ಇಬ್ಬರು ಸೇಮ್ ಆಗಿರಬೇಕು. ಇಲ್ಲಿ ಐ ಅನ್ನೋದು ನಾನೇ, ಮೈ ಸೆಲ್ಫ್ ಅನ್ನೋದು ನಾನೇ, ಎರಡೂ ಸೇಮ್ ಆದಾಗ ಅವೇಲ್ಡ್ ಅನ್ನೋದು ಇಲ್ಲಿ ನಮಗೆ ವರ್ಬಾಗಿ ಕೆಲಸ ಮಾಡುತ್ತೆ. ಸೊ ಇದ್ರ ಅವೇಲ್ಡ್ ಬಂದಾಗ ಅದ್ರ ಪಕ್ಕದಲ್ಲಿ ಅದ್ರ ಜೊತೆಗೆ ಆಫ್ ಇರಲೇಬೇಕು. ಸೊ ಇದು ನಮಗೆ ಬರಲ್ಲ. ಐ ಅವೇಲ್ಡ್ ಮೈ ಸೆಲ್ಫ್ ಆಫ್ ದಿ ಆಪರ್ಚುನಿಟಿ ತಪ್ಪು, ಇದು ಕೂಡ ತಪ್ಪು. ಅದೇ ಥರ ಇನ್ಯಾವ್ಯಾವ ವರ್ಡ್ಸ್ ಇದ್ದಾವೆ ಅಂತಂದರೆ ಅವೇಲ್ಡಿಗೆ ಮಾತ್ರ ನಮಗೆ ಆಫ್ ಬರುತ್ತೆ, ಇನ್ಯಾವುದಕ್ಕೂ ಆಫ್ ಏನು ಬರಲ್ಲ. ಓಕೆನಾ? ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಎಂಜಾಯ್ ನೋಡಿ, ಎಂಜಾಯ್ಡು ರಿಫ್ಲೆಕ್ಸಿವ್ ಪ್ರೊನೌನ್ ಎಂಜಾಯ್ಡ್ ಆಗುತ್ತೆ. ಇದು ವರ್ಬಾಗಿ ನಮಗೆ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಶಿ ಎಂಜಾಯ್ಡ್ ಹರ್ ಸೆಲ್ಫ್ ಅಟ್ ದ ಪಾರ್ಟಿ. ಸೊ ಇಲ್ಲಿ ಎಂಜಾಯ್ಡ್ ಏನಾಗಿರುತ್ತೆ? ನಮಗೆ ವರ್ಬ್ ಆಗಿರುತ್ತೆ. ಅದೇ ಥರ ಆಬ್ಸೆಂಟೆಡ್, ಈ ಆಬ್ಸೆಂಟೆಡ್ ಹಿಮ್ಸೆಲ್ಫ್ ಫ್ರಮ್ ದ ಸ್ಕೂಲ್, ಇದು ವರ್ಬ್ ಆಯಿತು. ಇಂಟ್ರೊಡ್ಯೂಸ್ಡ್, ಐ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಹರ್ಟೆಡ್, ಐ ಹರ್ಟೆಡ್ ಮೈ ಸೆಲ್ಫ್. ಡಿಸ್ಗೈಸ್ಡ್ ಅಂದರೆ ಇವೆಲ್ಲ ನಮಗೆ ವರ್ಬಾಗಿ ಕೆಲಸ ಮಾಡೋದು. ಓಕೆ, ಸೆಂಟೆನ್ಸಲ್ಲಿ ನಮ್ಗೆ ಇದೇ ಕೊಟ್ಟಿರ್ತಾರೆ, ಈಸ್ ಡಿಸ್ಗೈಸ್ಡ್ ಹಿಮ್ಸೆಲ್ಫ್. ಫಾರ್ ಎಕ್ಸಾಂಪಲ್ ನಮಗೆ ಎಕ್ಸಾಂಪಲ್ ಬರಿತಾ ಇದ್ದೀವಿ ನೋಡಿ, ಶಿ ವಾಸ್ ಆಬ್ಸೆಂಟ್ ಫ್ರಮ್ ಕ್ಲಾಸ್. ಸೊ ಇದು ರಿಫ್ಲೆಕ್ಸಿವ್ ಆಗುತ್ತಾ? ಆಗಲ್ಲ. ಇದು ರಿಫ್ಲೆಕ್ಸಿವ್ ಮಾಡಬೇಕಂದ್ರೆ ಏನು ಮಾಡಬೇಕು ನಾವು? ಶಿ ವಾಸ್ ಆಬ್ಸೆಂಟೆಡ್ ಹರ್ ಸೆಲ್ಫ್ ಫ್ರಮ್ ಕ್ಲಾಸ್, ಇದು ಕರೆಕ್ಟ್. ಓಕೆ, ಅರ್ಥ ಆಗ್ತಿದೆಯಲ್ವಾ? ಶಿ ವಾಸ್ ಆಬ್ಸೆಂಟ್ ಫ್ರಮ್ ದಿ ಕ್ಲಾಸ್ ಅನ್ನೋದು ಕರೆಕ್ಟೇ, ಆದರೆ ಅದನ್ನು ರಿಫ್ಲೆಕ್ಸಿವ್ ಪ್ರೊನೌನ್ ಮಾಡಬೇಕು ಅಂತ ಅಂದರೆ ಆವಾಗ ಆಬ್ಸೆಂಟೆಡ್ ಹರ್ ಸೆಲ್ಫ್ ಫ್ರಮ್ ಕ್ಲಾಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಶಿ ವಾಸ್ ಆಬ್ಸೆಂಟ್ ಫ್ರಮ್ ಕ್ಲಾಸ್ ಅನ್ನೋದು ಕರೆಕ್ಟೇನೆ, ಸೆಂಟೆನ್ಸು ತಪ್ಪಲ್ಲ. ರಿಫ್ಲೆಕ್ಸಿವ್ ಪ್ರೊನೌನ್ ಬೇಕು ಅಂತಂದರೆ ಅವಾಗ ಅದು ಇದು ವರ್ಬಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇದು ಆಬ್ಸೆಂಟೆಡ್ ಆಗಬೇಕಾಗುತ್ತೆ. ಅರ್ಥ ಆಗ್ತಿದೆ ತಾನೆ? ಸೊ ನಾವೀಗ ನಮ್ಗೆ ಇದೇ ಪ್ರೊನೌನ್ ಕಾನ್ಸೆಪ್ಟಲ್ಲೇ ಒನ್ಸು ಬರುತ್ತೆ. ನಮ್ಗೆ ನಾರ್ಮಲಾಗಿ ಕನ್ಫ್ಯೂಸ್ ಆಗ್ತಾ ಇರ್ತೀವಿ, ಒನ್ಸು ಈ ಒನ್ಸ್ಗೆ ಏನು ಡಿಫ್ರೆನ್ಸು ಅಂತ. ಕರೆಕ್ಟ್ ಅಲ್ವಾ? ಸೊ ನಮಗೆ ಒನ್ ಅನ್ನೋದು ಪ್ರೊನೌನ್ ಆಗಿ ಕೆಲಸ ಮಾಡುತ್ತೆ, ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಓಕೆನಾ? ಈಗ ಈ ಒನ್ಗೂ ಏನು ಡಿಫ್ರೆನ್ಸ್? ಒನ್ಸ್ಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ ನೋಡಿ, ಒನ್ಗೂ ಪ್ಲೂರಲ್ಲು. ಇವಾಗ ಪ್ಲೂರಲ್ಲು ಸಿಂಗ್ಲರ್ ಪ್ಲೂರಲ್ ಗೊತ್ತಲ್ವಾ? ಒನ್ ಅನ್ನೋದು ನಂಬರ್ ಅನ್ಕೋಬೇಡಿ, ಒನ್. ಓಕೆ, ಒಂದು ವ್ಯಕ್ತಿ ಅಂತ ಆ ಥರ ಅಂದ್ಕೊಳ್ಳಿ. ಒನ್ ಅನ್ನೋದು ಸಿಂಗಲ್ ಆದಾಗ ಒನ್ಸ್ ಅನ್ನೋದು ಪ್ಲೂರಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದೇರ್ಸು, ಹರ್ಸು. ಓಕೆ, HER ಹರ್ಸು, ಅವಳು ಅವಳ. ಅರ್ಥ ಆಗ್ತಿದಿಲ್ವಾ? ದೇರ್ ಅವರು, ಅವ್ರದ್ದು, ಈ ಥರ ದೇರ್ಸ್, ಹರ್ಸ್. ಒನ್ನು ಪ್ಲೂರಲ್ ಒನ್ಸ್ ಆಗುತ್ತೆ. ಒನ್ಸ್ ಯಾವಾಗ ಆಗುತ್ತೆ ಅಂತಂದರೆ ಪೊಸೆಸಿವ್ ಕೇಸ್. ಅವಂದು ಬುಕ್ಕು ಅಂತ ಅಂದರೆ ಯಾವಾಗ ಅಂದರೆ ಅಧಿಕಾರ ತೋರಿಸ್ತೀವಲ್ಲ ಅದ್ರ ಮೇಲೆ, ಆವಾಗ. ಓಕೆ, ದಟ್ ಈಸ್ ಹಿಸ್ ಬುಕ್, ದಟ್ ಈಸ್ ರಾಮ್ಸ್ ಲ್ಯಾಂಡ್, ದಟ್ ಈಸ್ ಕಲ್ಯಾಣ್ಸ್ ಲ್ಯಾಂಡ್. ಸೊ ಅಲ್ಲಿ ಅವ್ರಿಗೆ ಅಧಿಕಾರ ತೋರಿಸ್ತೀವಲ್ಲ ಅವಾಗ ಒನ್ಸ್ ಯೂಸ್ ಮಾಡ್ತೀವಿ. ಸೊ ಒನ್ಸ್ ಅನ್ನೋದು ಪ್ರೊನೌನು ಆಗಿರುತ್ತೆ, ಅಬ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ನೋಡಿ. ಈಗ ನೋಡಿ, ಒನ್ ಶುಡ್ ಡೂ ದೇರ್ ಹಿಸ್ ಹರ್ ಒನ್ಸ್ ವರ್ಕ್. ಯಾವುದಿದ್ರಲ್ಲಿ? ಒನ್ ಶುಡ್ ಡೂ.
ಇಲ್ಲಿ ಒನ್ ಶುಡ್ಡು ಅನ್ನೋದೇನು ನಮಗೆ ವರ್ಬ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ನಮಗೆ ಶುಡ್ಡು ಅನ್ನೋದೇನಾಗಿರುತ್ತೆ ವರ್ಬ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ವರ್ಬ್ ಆದಾಗ ಇದು ಒನ್ ಅನ್ನೋದೇನು ನಮಗೆ ಪ್ರೊನೌನ್. ಸೊ ಪ್ರೊನೌನ್ ಇದ್ದಾಗ ನಮ್ಗೆ ಇಲ್ಲಿ ಏನು ಬರುತ್ತೆ, ಇಲ್ಲಿ ನಾವು ಪ್ರತಿಯೊಬ್ಬರು ವ್ಯಕ್ತಿಗಳ ಬಗ್ಗೆನೂ ಮಾತಾಡ್ತಿದ್ದೀವಿ. ಓಕೆ, ಸೊ ಒನ್ ಶುಡ್ ಡೂ ಒನ್ಸ್ ವರ್ಕ್ ಬರುತ್ತಾ, ದೇರ್ ವರ್ಕ್ ಬರುತ್ತಾ, ಹಿಸ್ ಅಥವಾ ಹರ್ ಬರುತ್ತಾ? ಒನ್ ಶುಡ್ ಡೂ ಒನ್ಸ್ ವರ್ಕ್ ಬರುತ್ತೆ. ಯಾಕೆ ಅಂತಂದರೆ ನಾವು ಇಲ್ಲಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡ್ತಿದ್ವಿ, ಈಚ್ ಪರ್ಸನ್, ಸಿಂಗಲ್ ಪರ್ಸನ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇಲ್ಲಿ ನಮಗೆ ಪ್ಲೂರಲ್ ಬರಲ್ಲ. ಓಕೆ, ಒನ್ ಶುಡ್ ಡೂ ಒಬ್ಬ, ಒನ್ ಶುಡ್ ಡೂ ಈಸ್ ವರ್ಕ್, ಆ ಥರ. ಒನ್ ಶುಡ್ ಡೂ ಈಸ್ ಒನ್ಸ್, ಇಸ್ ಬರುತ್ತಾ, ಇಸ್ಸು ಬರಲ್ಲ, ಅರು ಬರೋ, ಅಂದರೆ ಹುಡುಗನೂ ಬರಲ್ಲ, ಹುಡುಗಿನೂ ಬರಲ್ಲ ನಮಗೆ. ಒನ್ಸ್ ವರ್ಕ್, ಅವನ ಕೆಲಸ ಮಾಡ್ಕೊಬೇಕು. ಓಕೆ, ಒನ್ಸ್ ಅವ್ನ ಕೆಲಸ ಅನ್ನೋದೇನಾಯ್ತು ಇಲ್ಲಿ ಅಧಿಕಾರ ತೋರಿಸ್ತಾ ಇದೆ, ಅವನದು ಕೆಲಸ ಅನ್ನೋದು, ಕರೆಕ್ಟ್ ಅಲ್ವಾ? ಸೊ ಒನ್ಸ್, ಇವಾಗ ಗೊತ್ತಾಯ್ತಲ್ಲ ಒನ್ಸ್ ಎಂತಕ್ಕೆ ಬರುತ್ತೆ ಅಂತ ಪೊಸೆಸಿವ್ ಕೇಸಲ್ಲಿ. ಅದೇ ಥರ ನಮ್ಗೆ ಇಲ್ಲಿ ನೋಡಿ ಒನ್ ಬಾಯ್, ಇಲ್ಲಿ ಬಾಯ್ ಅನ್ನೋದು ಆಲ್ರೆಡಿ ನೌನು. ಸೊ ನೌನ್ ಬಂದಾಗ ಇದೇನಾಗಿರುತ್ತೆ ನಮಗೆ, ಅದ್ರದ್ದು ಅಬ್ಜೆಕ್ಟಿವ್ ಆಗಿರುತ್ತೆ. ಸೊ ಒನ್ ಬಾಯ್ ಡಿಡ್ ಒನ್ಸ್ ಹಾರ್ ಹಿಸ್ ವರ್ಕ್ ಅಂತ ಅಂದರೆ ಹಿಸ್ ವರ್ಕ್, ಅವ್ನ ಕೆಲಸ ಅವ್ನು ಮಾಡ್ಕೊಬೇಕು, ಒನ್ಸ್ ಇಲ್ಲಿ ಬರಲ್ಲ. ಸೊ ಒನ್ ಅನ್ನೋದು ನಮಗೆ ಅಬ್ಜೆಕ್ಟಿವ್ ಆಗಿರುತ್ತೆ, ಒನ್ ಅನ್ನೋದು ಪ್ರೊನೌನ್ ಆಗಿರುತ್ತೆ. ಅರ್ಥ ಆಗ್ತಿದೆ ತಾನೇ? ಸೊ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ, ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಸೊ ಎಕ್ಸಾಂಪಲ್ ನೋಡಿ, ಒನ್ ಶುಡ್ ಡೂ ಒನ್ಸ್ ಅಥವಾ ದೇರ್ ಡ್ಯೂಟೀಸ್ ಒನ್ ಸೆಲ್ಫ್ ಅಥವಾ ದೆಮ್ ಸೆಲ್ಫ್. ಒನ್ ಶುಡ್ ಅಂತ ಅಂದರೆ ಇಲ್ಲಿ ಒನ್ ಅಂತ ಏನು, ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಬೇಕು. ಸೊ ಒನ್ ಶುಡ್ ಡೂ ಒನ್ಸ್ ವರ್ಕ್, ಒನ್ಸ್ ಡ್ಯೂಟೀಸ್, ಒನ್ಸ್ ಅವ್ರ ಕೆಲಸ ಅವ್ರವ್ರ ಕೆಲಸ ಅವ್ರವರೇ ಮಾಡ್ಕೊಬೇಕು. ಒನ್ ಅಂತಂದರೆ ಇಲ್ಲಿ ಎವ್ರಿಬಡಿ ಅಂತ ಬರುತ್ತೆ, ಎವ್ರಿಬಡಿ. ಓಕೆ, ಪ್ರತಿಯೊಬ್ಬರು ಅವ್ರ ಕೆಲಸ ಅವ್ರವರೇ ಮಾಡ್ಕೊಬೇಕು. ಒನ್ಸ್ ಡ್ಯೂಟೀಸ್ ಒನ್ ಸೆಲ್ಫ್ ಅಂದರೆ ಅವ್ರ ಕೆಲಸ ಅವರೇ ಮಾಡ್ಕೊಬೇಕು, ದೆಮ್ ಸೆಲ್ಫ್ ಬರಲ್ಲ. ಅದೇ ಥರ ಇಲ್ಲಿ ಗಾಂಧೀಜಿ ಹೇಳಲು ದಟ್ ಒನ್ ಶುಡ್ ಅಂತ ಅಂದರೆ ಪ್ರತಿಯೊಬ್ಬರು, ಎವ್ರಿ ಒನ್ ಶುಡ್ ರೆಸ್ಪೆಕ್ಟ್ ದೇರ್ ಒನ್ಸ್ ರಿಲಿಜನ್. ಓಕೆ, ದೇರ್ ರಿಲಿಜನ್ ಬರಲ್ಲ, ಅವ್ರವ್ರ ರಿಲಿಜನ್ನು ಅವ್ರವರು ರೆಸ್ಪೆಕ್ಟ್ ಕೊಡಬೇಕು ಅಂತ ಬರುತ್ತೆ. ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟ್ ಅದೇ ಥರ ಒನ್ಸ್ ಅಫಸ್ಟ್ರಫಿ ಎಸ್ ಹೆಂಗೆ ಬಂತು, ಅದೇ ಥರ ಇಟ್ಸಲ್ಲಿ ಕೂಡ ನಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಂಡು ನೋಡಿ. ITSಗೂ ಇಟ್ಗೆ ಏನು ಸಂಬಂಧ ಅಂತಂದರೆ ಪೊಸೆಸಿವ್ ಕೇಸ್ ಅಂದರೆ ಅಧಿಕಾರ ತೋರಿಸೋದು, ನಂದೇ ಅಂತ. ಇಟ್ಸ್ ಅನ್ನೋದು ನಮಗೆ 3 ಥರ ಬರುತ್ತೆ. ಇಟ್ ಈಸ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ಕೊತೀವಿ, ಪಾಸ್ಟ್ ಟೆನ್ಸ್ ಆದರೆ ವಾಸು ಆ್ಯಸ್ ಯೂಸ್ ಮಾಡ್ಕೊತೀವಿ. ಸೊ ಎಕ್ಸಾಂಪಲ್ಸ್ ನೋಡಿ. ಇಟ್ಸ್ ರೈನಿಂಗ್ ಎಸ್ಟರ್ಡೇ ಬರಲ್ಲ, ಅಂದರೆ ಅದು ಆಲ್ರೆಡಿ ಎಸ್ಟರ್ಡೇ ಆಗೋಗಿರೋದ್ರಿಂದ ಪಾಸ್ಟಲ್ಲಿ ಏನು ಬರುತ್ತೆ, ವಾಸ್ ಬರುತ್ತೆ. ಸೊ ಇಟ್ ವಾಸ್ ರೈನಿಂಗ್ ಎಸ್ಟರ್ಡೇ, ಇದು ಕರೆಕ್ಟು. ಇಟ್ಸ್ ಗೋಯಿಂಗ್ ಟು ಬಿ ಆ್ಯನ್ ಇಂಟರೆಸ್ಟಿಂಗ್ ಕಾಂಪಿಟೇಷನ್, ಇದು ಇಟ್ ಈಸು ಬರುತ್ತೆ, ಇಟ್ ವಾಸು ಬರುತ್ತೆ. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ಆ್ಯನ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್ ಪ್ರೆಸೆಂಟು, ಅಥವಾ ಇಟ್ ವಾಸ್ ಗೋಯಿಂಗ್ ಟು ಬಿ ಆ್ಯನ್ ಇಂಟ್ರೆಸ್ಟಿಂಗ್ ಕಾಂಪಿಟೇಷನ್, ಆಗ ನಡೀತಿರೋದು, ನಡೆದಾಗ್ತಿರೋದು ಕೂಡ ಈಸು ಬರುತ್ತೆ, ವಾಸು ಬರುತ್ತೆ, ಎರಡೂ ಬರುತ್ತೆ ಇದರಲ್ಲಿ. ನೆಕ್ಸ್ಟ್, ಇಟ್ಸ್ ಬೀನ್ ಎ ಇಯರ್ ಸಿನ್ಸ್ ಐ ಮೆಟ್ ಯು, 1 ವರ್ಷ ಆಲ್ರೆಡಿ ಆಗೋಗಿದೆ, ಇಲ್ಲಿ ಆಲ್ರೆಡಿ ಬೀನ್ ಇದೆ, ಇಟ್ ಹ್ಯಾಸ್ ಬೀನ್ ಎ ಇಯರ್ ಸಿನ್ಸ್ ಐ ಮೆಟ್ ಯು, ಆ್ಯಸ್ ಬರುತ್ತೆ. ಅದೇ ಥರ ಇಲ್ಲಿ ನೋಡಿ, ದ ಪ್ಲ್ಯಾಂಟ್ ಈಸ್ ಇನ್ ಇಟ್ಸ್, ಅದರದ್ದೇ ಆದ ಪಾಟಲ್ಲಿದೆ, ಇಟ್ಸ್ ಕರೆಕ್ಟು. ಅಫಸ್ಟ್ರಫಿ ಎಸ್ ಬರಲ್ಲ, ಅಧಿಕಾರ ತೋರಿಸ್ತಿದೆ, ಅದ್ರ ಪಾಟಲ್ಲಿ ಅದೇ ಇದೆ. ನೆಕ್ಸ್ಟ್, ದ ಗಂಗಾ ಇಟ್ಸ್ ಬರುತ್ತಾ, ITS ಬರುತ್ತಾ, ಟ್ರಿಬ್ಯೂಟರೀಸ್ ಗೇವ್ ಆನ್ ಐಡಿಯಾ ದಟ್ ಇಂಡಿಯಾ ಈಸ್ ಎ ವೆಲ್ ವಾಟರ್ಡ್ ಕಂಟ್ರಿ, ಇಟ್ಸ್ ಬರುತ್ತೆ, ಅದ್ರದ್ದು ಅಧಿಕಾರ ತೋರಿಸ್ತಿದೆ, ಇಟ್ಸ್ ಅಫಸ್ಟ್ರಫಿ ಎಸ್ ಬರಲ್ಲ. ಓಕೆ, ಇಟ್ಸ್ ಯಾವಾಗ ಬರುತ್ತೋ, ITS ಅಫಸ್ಟ್ರಫಿ ಎಸ್ ಯಾವಾಗ ಬರುತ್ತೋ ಗೊತ್ತಾಯ್ತಲ್ವ ನಿಮಗೆ? ಸೊ ITS ಯಾವಾಗ ಬರುತ್ತೆ ನಮಗೆ, ಪೊಸೆಸಿವ್, ಅದ್ರದ್ದೇ ಅಧಿಕಾರ ತೋರಿಸ್ಬೇಕಾರೆ. ಇಟ್ಸ್ ಯಾವಾಗ ಬರುತ್ತೆ ನಮಗೆ, ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸಲ್ಲಿ, ಪಾಸ್ಟಾ ಪ್ರೆಸೆಂಟಾ ಅದು ಅಂದಾಗ. ಓಕೆ, ಸೊ ನಾವು ನೆಕ್ಸ್ಟ್ ಇವಾಗ ರಿಲೇಟಿವ್ ಪ್ರೊನೌನ್ಸ್ ತಿಳ್ಕೊಳ್ಳೋಣ. ಸೊ ರಿಲೇಟಿವ್ ಪ್ರೊನೌನ್ಸ್ಗಿಂತ ಮುಂಚೆ ಎಂಫಸೈಸಿಂಗ್ ಪ್ರೊನೌನ್ಸು, ರಿಫ್ಲೆಕ್ಸಿವ್ ಪ್ರೊನೌನ್ಸ್ಗೂ ಮತ್ತು ಎಂಫಸೈಸಿಂಗ್ ಪ್ರೊನೌನ್ಸ್ಗೂ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ರಿಫ್ಲೆಕ್ಸಿವ್ ಪ್ರೊನೌನ್ಸಲ್ಲಿ ನೋಡಿ, ಐ ಡಿಡ್ ದ ವರ್ಕ್ ಮೈ ಸೆಲ್ಫ್ ಅನ್ನೋದೇನು ಲಾಸ್ಟಲ್ಲಿ ಬರುತ್ತೆ, ಅದೇ ಎಂಫಸೈಸಿಂಗಲ್ಲಿ ಫಸ್ಟೇ ಬಂದ್ಬಿಡುತ್ತೆ, ಅಂದರೆ ಸಬ್ಜೆಕ್ಟ್ ಜೊತೆಗೆ ಬಂದ್ಬಿಡುತ್ತೆ. ಇದು ನಮಗೆ ಸಬ್ಜೆಕ್ಟ್ ಜೊತೆಗೆ ಬರುತ್ತೆ, ವರ್ಬಾಗಿ ಹೋಗಿರುತ್ತೆ. ಇದು ನಮಗೆ ಸಬ್ಜೆಕ್ಟ್ ಜೊತೆಗೆ ಬರಲ್ಲ, ಯಾವುದು ರಿಫ್ಲೆಕ್ಸಿವಲ್ಲಿ. ಇದರಲ್ಲಿ ಎಂಫಸೈಸಿಂಗಲ್ಲಿ ಫಸ್ಟೇ ಬರುತ್ತೆ, ಐ ಮೈ ಸೆಲ್ಫ್ ಡಿಡ್ ದ ವರ್ಕ್, ಐ ಡಿಡ್ ದ ವರ್ಕ್ ಮೈ ಸೆಲ್ಫ್, ಈ ಕೆಲಸನ ನಾನೇ ಮಾಡಿದೆ ಅನ್ನೋದಕ್ಕೂ, ನಾನೇ ಮಾಡಿದೆ ಈ ಕೆಲಸ ಅನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರ್ತಾನೆ. ಈ ಕೆಲಸ ಮಾಡಿದ್ದು ನಾನೇ ಅನ್ನೋದಕ್ಕೂ, ನಾನೇ ಈ ಕೆಲಸ ಮಾಡಿದ್ದು ಅನ್ನೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಸೊ ರಿಫ್ಲೆಕ್ಸಿವಲ್ಲಿ ಲಾಸ್ಟಲ್ಲಿ ಬರುತ್ತೆ, ಎಂಫಸೈಸಿಂಗಲ್ಲಿ ಮೈ ಸೆಲ್ಫ್, ಅರ್ ಸೆಲ್ಫ್ ಅವೆಲ್ಲ ಫಸ್ಟೇ ಬರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಾವು ರಿಲೇಟಿವ್ ಪ್ರೊನೌನ್ಸ್ನ ತಿಳ್ಕೊಳ್ಳೋಣ. ಓಕೆ, ರಿಲೇಟಿವ್ ಪ್ರೊನೌನ್ಸ್
ಅಂದರೆ ನಾವು ಒಂದೊಂದ್ಸಲ ನಂಗೆ ಅನಿಸ್ತಿದೆ ಈ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ಕೊತಾ ಇದೀವಿ ಇಂಗ್ಲೀಷ್ನ ಅಂತ. ನಾರ್ಮಲಾಗಿ ಇವೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅಂದರೆ ಸ್ವಲ್ಪ ಬೇಸಿಕ್ ಗೊತ್ತಿಲ್ಲದೆ ಇರೋರಿಗೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇರೋದಷ್ಟೇ. ಸೊ ರಿಲೇಟಿವ್ ಪ್ರೊನೌನ್ಸಲ್ಲಿ ಯಾವ್ದು ಬರುತ್ತೆ? ಹೂ, ಹೂಸ್, ಅದಾದಮೇಲೆ ಹೂಮ್, ಅದಾದಮೇಲೆ ವಿಚ್, ಅದಾದಮೇಲೆ ದಟ್, ಇದು ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೂ, ಹೂಸ್, ಹೂಮ್ ಎಲ್ಲ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪರ್ಸನ್ಗೆ. ವಿಚ್, ದಟ್ ಎಲ್ಲ ಥಿಂಗ್ಸಿಗೆ. ಕರೆಕ್ಟ್ ಅಲ್ವಾ? ಇದನ್ನು ವಸ್ತುಗಳಿಗೆ ಯೂಸ್ ಮಾಡ್ಕೊತೀವಿ. ಇದನ್ನೆಲ್ಲ ಪರ್ಸನ್ಸ್ಗೆ ನಾವು ರೆಫರ್ ಮಾಡ್ತೀವಿ. ಹೂಸ್, ಯಾರ ಬೈಕು. ಹೂಮ್, ಯಾರ ಮನೆಗೆ ಹೋಗ್ತಿದ್ಯಾ? ಯು ಆರ್ ಗೋಯಿಂಗ್ ಟು ಹೂಸ್ ಹೌಸ್ ಅಥವಾ ಹೂಮ್ ಹೌಸ್. ಹೂ ಇಸ್ ದಟ್, ಯಾರದು. ಕರೆಕ್ಟ್ ಅಲ್ವಾ? ವಿಚ್ ಇಸ್ ದಟ್ ಥಿಂಗ್. ಈ ಥರ ನಾವು ಈ ಎಕ್ಸಾಂಪಲ್ಸ್ ನೋಡೋಣ, ಅರ್ಥ ಆಗುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ರಿಲೇಟಿವ್ ಪ್ರೊನೌನ್ಸಲ್ಲಿ ನೋಡಿ, ಹೂ, ಹೂಸ್, ಹೂಮ್ ಅನ್ನೋದು ನಾವು ವ್ಯಕ್ತಿಗಳಿಗೆ ಯೂಸ್ ಮಾಡ್ಕೊತೀವಿ. ವಿಚ್ಚು, ದಟ್ಟು ಥಿಂಗ್ಸಿಗೆ ಯೂಸ್ ಮಾಡ್ಕೊತೀವಿ. ಹೂ ಅನ್ನೋದು ಸಬ್ಜೆಕ್ಟ್ ವರ್ಬ್ ಆಗಿದ್ದಾಗ ಬರುತ್ತೆ. ಹೂಮ್ ಅನ್ನೋದು ಆಬ್ಜೆಕ್ಟು, ಕ್ಲಾಸು ಮತ್ತು ಸಬ್ಜೆಕ್ಟು ಮತ್ತು ವರ್ಬ್. ಕ್ಲಾಸ್ ಟೈಮಲ್ಲಿ ನಾವು ಆಬ್ಜೆಕ್ಟ್ ಏನಾರು ಇದ್ದಾಗ ಹೂಮ್ ಯೂಸ್ ಮಾಡ್ಕೊತೀವಿ, ಸಬ್ಜೆಕ್ಟ್ ಇದ್ದಾಗ ಹೂ ಯೂಸ್ ಮಾಡ್ಕೊತೀವಿ. ಪೊಸೆಷನ್, ಯಾರ್ದು, ಯಾರು ಅಂತ ಅಂದಾಗ ಹೂಸ್ ಮಾಡ್ಕೊತೀವಿ. ಇವೆಲ್ಲ ಏನು ನೆನ್ಪಿಟ್ಕೊಳ್ಳೋದು ಏನು ಬೇಕಲ್ಲ, ಕಾಮನ್ ಆಗಿ ಯೋಚನೆ ಮಾಡಿ ಬಂದ್ಬಿಡುತ್ತೆ. ಬನ್ನಿ ಎಕ್ಸಾಂಪಲ್ಸ್ ನೋಡೋಣ. ದ ಗರ್ಲ್ ಹೂ ಹೆಲ್ಪ್ಡ್ ಮೀ ಈಸ್ ಮೈ ಫ್ರೆಂಡ್. ದ ಗರ್ಲ್, ಹುಡುಗಿ ಯಾರು ನನಗೆ ಸಹಾಯ ಮಾಡಿದ್ರು ಅವ್ರು ನನ್ನ ಫ್ರೆಂಡು. ಕರೆಕ್ಟು, ಏನು ಪ್ರಾಬ್ಲಮ್ ಇಲ್ಲ. ದ ಗರ್ಲ್ ಹೂ ಹೆಲ್ಪ್ಡ್ ಅಂದರೆ ಏನು? ವರ್ಬ್ ಅಂದರೆ ಏನಿಲ್ಲ, ಸಬ್ಜೆಕ್ಟು. ಅಂದರೆ ಈ ವರ್ಬ್ ಹೆಲ್ಪ್ಡ್ ಯಾರು ಹೆಲ್ಪ್ ಮಾಡಿದ್ದು? ಗರ್ಲೇ ತಾನೆ, ಗರ್ಲ್ ಹೆಲ್ಪ್ಡ್ ತಾನೆ. ಸೊ ಸಬ್ಜೆಕ್ಟೇ ಇಲ್ಲಿ ಹೆಲ್ಪ್ ಆಗ್ತಿದೆ ತಾನೆ. ಸೊ ಇಲ್ಲಿ ಹೂ ಕರೆಕ್ಟು, ಸೊ ನೋ ಪ್ರಾಬ್ಲಮ್. ಐ ಮೆಟ್ ಮೈ ಫ್ರೆಂಡ್ ಹೂ ವಾಸ್ ರಿಟರ್ನಿಂಗ್ ಫ್ರಮ್. ವಾಸ್ ರಿಟರ್ನಿಂಗ್ ಏನು? ವರ್ಬ್. ಯಾರು ರಿಟರ್ನ್ ಆಗ್ತಿದ್ರೆ? ಮೈ ಫ್ರೆಂಡ್ ರಿಟರ್ನ್ ಆಗ್ತಾಯಿದ್ದಾರೆ. ಸೊ ಹೂ ಕರೆಕ್ಟು, ನೋ ಪ್ರಾಬ್ಲಮ್. ಸೊ ಸಬ್ಜೆಕ್ಟು ವರ್ಬ್ ಅಂದರೆ ವರ್ಬ್ ನಮಗೆ ಸಬ್ಜೆಕ್ಟೇ ನಮಗೆ ವರ್ಬ್ ಕೆಲಸ ಮಾಡಬೇಕಾದ್ರೆ, ವರ್ಬಾಗಿ ಕೆಲಸ ಮಾಡಬೇಕಾದ್ರೆ ಆ ಸೆಂಟೆನ್ಸಲ್ಲಿ ನಮಗೆ ಹೂನೇ ಬರುತ್ತೆ. ಈ ಆ್ಯಸ್ ಎ ಡಾಗ್ ಹೂಮ್ ಈ ಲವ್ಸ್ ವೆರಿ ಮಚ್. ಅವನ ಹತ್ರ ನಾಯಿ ಇತ್ತು. ಯಾರನ್ನ? ಆ ನಾಯಿನ ಈ ಲವ್ಸ್ ಸೋ ಮಚ್. ಆ ನಾಯಿನ ಅವ್ನು ತುಂಬ ಇಷ್ಟಪಡ್ತಿದ್ದ. ಈ ಅಂದ್ರೇನು? ಸಬ್ಜೆಕ್ಟು. ಲವ್ಸ್ ಅಂದ್ರೇನು? ವರ್ಬು. ಸೊ ಇವೆರಡು ಆ್ಯಡ್ ಮಾಡಿದ್ರೆ ಕ್ಲಾಸ್ ಆಗುತ್ತೆ. ಸೊ ಕ್ಲಾಸ್ ಟೈಮಲ್ಲಿ ನಾವೇನು ಮಾಡಬೇಕು? ಹೂಮ್. ಈ ಆ್ಯಸ್ ಎ ಡಾಗ್, ಹೂಮ್ ಇದು ಆಬ್ಜೆಕ್ಟ್ ಆಗಿ ಕೂಡ ಕೆಲಸ ಆಗುತ್ತೆ, ಈ ಕೆಲಸ ಮಾಡುತ್ತೆ. ಈ ಆ್ಯಸ್ ಎ ಡಾಗ್ ಹೂಮ್, ಕರೆಕ್ಟು, ನೋ ಪ್ರಾಬ್ಲಮ್. ಸೊ ಈಗ ಒಂದು ಸ್ವಲ್ಪ ಸೆಂಟೆನ್ಸ್ ಇಂಪ್ರೂವ್ಮೆಂಟು ಎಕ್ಸಾಂಪಲ್ಸ್ ನೋಡೋಣ. ಸೊ ಎಕ್ಸಾಂಪಲ್ಸ್ ನೋಡಿ. ಮ್ಯಾರಿ ಕ್ಯೂರಿ ವಾಸ್ ಎ ಸೈಂಟಿಸ್ಟ್ ಹೂ ಆರ್ ಹೂಮ್ ಓನ್ 2 Nobel ಪ್ರೈಸ್. ಇಲ್ಲಿ ಸೈಂಟಿಸ್ಟ್ ಯಾರು? ಮ್ಯಾರಿ ಕ್ಯೂರಿನೇ. ಮ್ಯಾರಿ ಕ್ಯೂರಿ ವಾಸ್ ಎ ಸೈಂಟಿಸ್ಟ್. ಹೂ ಬರುತ್ತೆ, ಹೂಮ್ ಬರಲ್ಲ. ಯಾಕಂತಂದರೆ ಈ ಸಬ್ಜೆಕ್ಟ್ ಎರಡು ಸೇಮು, ಇಬ್ಬರ ಬಗ್ಗೆನೂ ಇಬ್ಬರು ಇಲ್ಲಿ ಮಾತಾಡ್ತಿರೋ ಎರಡು ವ್ಯಕ್ತಿನೂ ಸೇಮೇ. ಮ್ಯಾರಿ ಕ್ಯೂರಿ ವಾಸ್ ಎ ಸೈಂಟಿಸ್ಟ್ ಹೂ ಓನ್ 2 Nobel ಪ್ರೈಸಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಓನ್ ಏನಾಗಿರುತ್ತೆ? ನಮಗೆ ಸಬ್ಜೆಕ್ಟ್ ಆಗಿರುತ್ತೆ. ವರ್ಬ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಈ ವರ್ಬ್ ಯಾವ್ದು ರಿಲೇಟೆಡು? ಮ್ಯಾರಿ ಕ್ಯೂರಿ ರಿಲೇಟೆಡು. ನೆಕ್ಸ್ಟು ದ ಪರ್ಸನ್ ಹೂ ಅಥವಾ ಹೂಮ್ ಹೆಲ್ಪ್ಡ್ ಹಿಮ್ ಈಸ್ ಮೈ ಫ್ರೆಂಡ್. ಸೊ ಇಲ್ಲಿ ದಿ ಪರ್ಸನ್ ಮತ್ತು ಹೆಲ್ಪ್ಡ್ ಹಿಮ್ ಅನ್ನೋದು ಯಾರ ಬಗ್ಗೆ? ಒಂದೇ ಪರ್ಸನ್ ಬಗ್ಗೆ ಮಾತಾಡ್ತಿರೋದು. ದ ಪರ್ಸನ್ ಹೆಲ್ಪ್ಡ್ ಏನಾಗಿರುತ್ತೆ? ಇಲ್ಲಿ ವರ್ಬ್ ಆಗಿರುತ್ತೆ. ದ ಪರ್ಸನ್ ಹೂ ಹೆಲ್ಪ್ಡ್ ಹಿಮ್, ಅವ್ನಿಗೆ ಯಾರು ಸಹಾಯ ಮಾಡಿದ್ರು ಅವ್ನು ನನ್ನ ಫ್ರೆಂಡು. ಸೊ ಇಲ್ಲಿ ಕೂಡ ಹೂ ಬರುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ. ದ ಪರ್ಸನ್ ಟು ಅಂತಂದ್ರೇನು? ಪ್ರಿಪೊಸಿಷನ್ ಆದಮೇಲೆ ನಮಗೆ ಆಬ್ಜೆಕ್ಟೇ ಬರಬೇಕು. ಆಬ್ಜೆಕ್ಟ್ ಬರಬೇಕಂದ್ರೆ ಹೂ ಬರೋಂಗಿಲ್ಲ, ಹೂಮ್ ಬರಬೇಕು. ದ ಪರ್ಸನ್ ಟು ಹೂಮ್ ಐ ಆಮ್ ಸ್ಪೀಕಿಂಗ್ ಈಸ್ ಮೈ ಓಲ್ಡ್ ಫ್ರೆಂಡ್. ಇದೇ ಥರ ನೆಕ್ಸ್ಟ್ ಬೈ ಅಂದರೆ ಕೂಡ ನನಗೆ ಪ್ರಿಪೊಸಿಷನ್ ಆದಮೇಲೆ ಆಬ್ಜೆಕ್ಟ್ ಬರಬೇಕು. ಸೊ ಬೈ ಹೂಮ್ ವಾಸ್ ದಿ ರಾಮಾಯಣ ರಿಟರ್ನ್, ಕರೆಕ್ಟ್. ನೆಕ್ಸ್ಟ್ ವಿತ್ ಅಂದರೆ ಕೂಡ ನಮಗೆ ಪ್ರಿಪೊಸಿಷನ್, ಸೊ ಹೂ ಬರಲ್ಲ. ವಿತ್ ಹೂಮ್ ಡಿಡ್ ಯು ಟ್ರಾವೆಲ್, ಮುಗೀತು. ಸೊ ಪ್ರಿಪೊಸಿಷನ್ ಈಸಿ ಮಾಡಿಬಿಡುತ್ತೆ ಕೆಲಸ ನಮಗೆ. ಸೊ ಪ್ರಿಪೊಸಿಷನ್ ಕಲ್ತಾಗ ಇನ್ನೂ ಈಸಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇಂಟರಾಗೇಟಿವ್ ನೌನ್ ಕಲ್ತ್ಕೊಂಡು, ಇಂಟರಾಗೇಟಿವ್ ನೌನಲ್ಲಿ ಸೇಮ್ ಬರುತ್ತೆ, ಆದರೆ ಅದು ಇಂಟರಾಗೇಟ್ ಕ್ವಶನ್ಸ್ ಥರ ಇರುತ್ತೆ ಅಷ್ಟೇ. ಹೂ ಅಥವಾ ಹೂಮ್. ಅದಾದಮೇಲೆ ನೋಡೋಣ, ಒಂದು ನಿಮಿಷ ಇರಿ. ಸೊ ಇಂಟರಾಗೇಟಿವ್ ಪ್ರೊನೌನು ಇದನ್ನು ತಿಳ್ಕೊಳ್ಳೋಣ. ಓಕೆ, ಇಂಟರಾಗೇಟಿವ್ ಪ್ರೊನೌನಲ್ಲಿ ಸೇಮ್ ನಮಗೆ ಹೂಮೇ ಬರುತ್ತೆ. ಕರೆಕ್ಟ್ ಅಲ್ವಾ? ಎಕ್ಸಾಂಪಲ್ ನೋಡಿ. ಹೂ ಹೆಲ್ಪ್ಡ್ ಯು ಟು ಡೂ ದ ವರ್ಕ್. ನಿಂಗೆ ಯಾರು ಸಹಾಯ ಮಾಡಿದ್ರು ಕೆಲಸ ಮಾಡೋಕ್ಕೆ. ಸೆಕೆಂಡು, ಹೂಮ್ ಹ್ಯಾವ್ ಯು ಇನ್ವೈಟೆಡ್ ಟು ಡಿನ್ನರ್. ನೀನು ಡಿನ್ನರ್ಗೆ ಯಾರನ್ನ ಇನ್ವೈಟ್ ಮಾಡಿದ್ಯಾ? ಸೊ ಯಾರನ್ನ ಅರ್ಥ ಆಗ್ತಿದೆ ಅಲ್ವಾ? ಸೊ ಇಂಟ್ರೋಗೇಟಿವ್ ಪ್ರೊನೌನ್ಸಲ್ಲಿ ನಮಗೆ
ಹೂಮು ಹೂಸ್ ಎಲ್ಲ ಸ್ಟಾರ್ಟಿಂಗಲ್ಲೇ ಬರುತ್ತೆ, ಅಂದರೆ ಕೇಳ್ತಾ ಇರೋದು, ಪ್ರಶ್ನೆ ಮಾಡ್ತಾ ಇರೋದು. ಸೊ ಅದರಲ್ಲಿ ಇನ್ನೇನಿಲ್ಲ, ಸ್ಟಾರ್ಟಿಂಗಲ್ಲಿ ಬರುತ್ತೆ. ಯಾರೇನು, ಯಾರಿಂದ ನೀನು ಕಲಿತೆ, ಅದೆಲ್ಲ ಇಂಟ್ರೋಗೇಟ್ ಮಾಡೋ ಥರ, ಅಂದರೆ ಸ್ಟಾರ್ಟಿಂಗಲ್ಲಿ ಹೂಮು ಹೂಸ್ ಬರುತ್ತೆ. ಓಕೆ, ಇವಾಗ ವಸ್ತುಗಳ ಬಗ್ಗೆ ನೋಡ್ಕೊಳ್ಳೋಣ. ನಾನು ಲಾಸ್ಟಲ್ಲೇ ಮಾಡಬೇಕಾಯ್ತು. ನಾವು ಇಂಟ್ರೋಗೇಟಿವ್ ಪ್ರೊನೌನ್ಸ್ ಮಾಡೋಕ್ಕೆ ಮುಂಚೆನೇ ಇದು ತಿಳ್ಕೊಬೇಕಾಯ್ತು. ಇಟ್ಸ್ ಓಕೆ, ಫೈನ್. ಅಂದರೆ ನಾವು ಬರೀ ಹೂಮು ಹೂಸು ಅದೇ ವ್ಯಕ್ತಿಗಳು ತಿಳ್ಕೊಂಡ್ವಿ. ರಿಲೇಟಿವ್ ಪ್ರೊನೌನಲ್ಲಿ ಅದರದಲ್ಲೇ ನಮಗೆ ವಸ್ತುಗಳದ್ದು ಬರುತ್ತಲ್ಲ, ಅದ್ರದ್ದು ಇವಾಗ ನೋಡಿ ಎಕ್ಸಾಂಪಲು. ದಿಸ್ ಈಸ್ ದ ರೋಡ್ ಹೂಸ್ ಇನಾಗ್ರೇಷನ್ ವಾಸ್ ಡನ್ ಬೈ ದ ಪ್ರೆಸಿಡೆಂಟ್. ಈ ರೋಡ್ದು ಇನಾಗ್ರೇಷನು ಪ್ರೆಸಿಡೆಂಟ್ ಕೈಯಿಂದ ಆಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಬರಬೇಕು ನಮಗೆ? ಹೂಸ್ ಬರುತ್ತಾ, ಯಾರ್ದು ಬರುತ್ತಾ? ಇಲ್ಲಿ ರೋಡ್ ಬಗ್ಗೆ ಮಾತಾಡ್ತಿರೋದು. ರೋಡ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಗೆ ಹೂಸ್ ಬರಲ್ಲ. ಸೊ ಇಲ್ಲಿ ಏನು ಬರಬೇಕು? ವಿಚ್. ಆದರೆ ವಿಚ್ ಬರೀ ಅಲ್ಲ, ಯಾಕಂತಂದರೆ ಇಲ್ಲಿ ಪೊಸೆಸಿವ್ ಕೇಸ್ ಆಗಿರುತ್ತೆ. ದಿಸ್ ಈಸ್ ಅ ರೋಡ್, ಇದು ರೋಡು ಅಂದಾಗ ಅದ್ರದ್ದೇ ತನ್ನದೇ ಆದ ಅಧಿಕಾರ ತೋರಿಸ್ಬೇಕಲ್ವಾ. ಸೊ ಆಫ್ ವಿಚ್ ಬರುತ್ತೆ. ದಿಸ್ ಈಸ್ ಅ ರೋಡ್ ಆಫ್ ವಿಚ್ ಇನಾಗ್ರೇಷನ್ ವಾಸ್ ಡನ್ ಬೈ ದ ಪ್ರೆಸಿಡೆಂಟ್. ಓಕೆ, ನೆಕ್ಸ್ಟ್ ಅದೇ ಥರನೇ ಇದು. ದ ಗಂಗಾ ಈಸ್ ಎ ರಿವರ್. ಗಂಗಾ ರಿವರ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ದ ಗಂಗಾ ಈಸ್ ಎ ರಿವರ್ ಹೂಸ್. ಸೊ ರಿವರ್ ಅನ್ನೋದೇನು? ನಾನ್ ಲಿವಿಂಗ್ ಥಿಂಗ್ಗೆ ಹೂಸ್ ಬರೋಂಗಿಲ್ಲ. ಇನ್ನೇನು ಬರಬೇಕು? ವಿಚ್ ಬರಬೇಕು. ಬಟ್ ಇಲ್ಲಿ ಪರ್ಟಿಕ್ಯುಲರಾಗಿ ಗಂಗಾ, ದಿ ಗಂಗಾ ಈಸ್ ಎ ರಿವರ್ ಆಫ್ ವಿಚ್ ಬರಬೇಕು. ಆಫ್ ವಿಚ್ ಒರಿಜಿನ್ ಹ್ಯಾಸ್ ಆಲ್ವೇಸ್ ಬೀನ್ ಎ ಮ್ಯಾಟರ್ ಆಫ್ ಸ್ಪೆಕ್ಯುಲೇಷನ್. ಓಕೆ, ನೆಕ್ಸ್ಟ್ ದಟ್ಟದ್ದು ನೋಡೋಣ ಒಂದು ಸ್ವಲ್ಪ. ದಟ್ಟ ವಿಚ್ಚ. ಓಕೆ, ಐ ಡೋಂಟ್ ನೋ ವಿಚ್ ಅಥವಾ ಹೂ ಆಫ್ ದ ಸರ್ವೆಂಟ್ಸ್ ಬ್ರೋಕ್ ದ ಗ್ಲಾಸಸ್. ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಗ್ಲಾಸಸ್ ಬಗ್ಗೆ. ಯಾರೋ ಗ್ಲಾಸಸ್ನ ಹೊಡೆದಾಕಿದ್ದಾರೆ. ಸೊ ಗ್ಲಾಸಸ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಗೆ ನಮಗೆ ಹೂ ಬರುತ್ತಾ? ಬರಲ್ಲ. ಸೊ ವಿಚ್ ನಮ್ಮ ಆನ್ಸರ್. ಐ ಡೋಂಟ್ ನೋ ವಿಚ್ ಆಫ್ ದ ಸರ್ವೆಂಟ್ಸ್ ಬ್ರೋಕ್ ದ ಗ್ಲಾಸಸ್. ಓಕೆ, ನೆಕ್ಸ್ಟು ದ ಹೌಸ್ ಹ್ಯಾಸ್ 2 ರೂಮ್ಸ್. ನಾನ್ ಲಿವಿಂಗ್ ಥಿಂಗ್ಸ್. ದ ಸ್ಮಾಲರ್ ಆಫ್ ವಿಚ್ ಲೀಡ್ಸ್ ಟು ದ ಕಿಚನ್. ಕರೆಕ್ಟ್. ರೂಮ್ಸ್ ಅನ್ನೋದು ನಾನ್ ಲಿವಿಂಗ್ ಥಿಂಗ್ಸ್. ವಿಚ್ ಇದೆ, ನೋ ಪ್ರಾಬ್ಲಮ್. ನೆಕ್ಸ್ಟು ಐ ವಿಲ್ ಗಿವ್ ಯು ದ ನ್ಯೂಸ್ ವಿಚ್ ಆರ್ ದಟ್ ಐ ರೀಡ್ ಇನ್ ದ ನ್ಯೂಸ್ ಪೇಪರ್. ನಾನು ನಿನಗೆ ನ್ಯೂಸ್ ಕೊಡ್ತೀನಿ. ನಾರ್ಮಲಾಗಿ ನಾನು ನಿನಗೆ ನ್ಯೂಸ್ ಕೊಡ್ತೀನಿ. ಯಾವುದು? ನಾನು ಓದಿದ್ದು. ಕರೆಕ್ಟ್ ಅಲ್ವಾ? ನಾನು ಓದಿದ್ದು ನ್ಯೂಸ್ ಕೊಡ್ತೀನಿ. ಸೊ ನ್ಯೂಸ್ ಅನ್ನೋದು ಕೂಡ ನಮಗೆ ನಾನ್ ಲಿವಿಂಗ್ ಥಿಂಗ್ಸು. ಆದರೆ ಸೊ ಇಲ್ಲಿ ನಮಗೇನು ಬರುತ್ತೆ? ವಿಚ್ ಬರುತ್ತೆ, ದಟ್ ಬರಲ್ಲ. ಐ ವಿಲ್ ಗಿವ್ ಯು ದ ನ್ಯೂಸ್ ವಿಚ್ ಐ ರೆಡ್. ನಾನು ಯಾವುದನ್ನು ಓದಿದ್ನೋ ಅದನ್ನು ನಿನಗೆ ಕೊಡ್ತೀನಿ. ಅದೇ ಥರ ಇದನ್ನು ನೋಡಿ. ಐ ಬಾಟ್ ದ ಪೆನ್ಸ್ ವಿಚ್ ಆರ್ ದಟ್ ವರ್ ಇನ್ ರೆಡ್ ಕಲರ್ಸ್. ಇಲ್ಲಿ ನಮಗೆ ದಟ್ ಬರುತ್ತೆ. ಐ ಬಾಟ್ ದ ಪೆನ್ಸ್, ನಾನು ಪೆನ್ ತಗೊಂಡೆ. ಯಾವುದನ್ನು? ದಟ್ ವರ್ ಇನ್ ರೆಡ್ ಕಲರ್. ಯಾವುದು ರೆಡ್ ಕಲರಲ್ಲಿತ್ತೋ ದಟ್, ಅದನ್ನು ನಾನು ತಗೊಂಡೆ. ಇಲ್ಲಿ ದಟ್ ಬರುತ್ತೆ. ಅದೇ ಥರ ಇಲ್ಲಿ ನೋಡಿ. ಆಲ್ ವಿಚ್ ಅಥವಾ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಇಲ್ಲಿ ದಟ್ ಅಂದರೆ ಎಲ್ಲ ಹೊಳೆಯುವಂಥ ಪ್ರತಿಯೊಂದು ಹೊಳೆಯುವಂಥ ಪ್ರತಿಯೊಂದು ಚಿನ್ನವಾಗಿರಲ್ಲ ಅಂತ. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಸೊ ಈ ದಟ್ಟಲ್ಲೇ ನಮಗೆ ಇನ್ನೊಂದು ಸ್ವಲ್ಪ ಕಂಡೀಷನ್ಸ್ ಇದೆ, ಅದು ಇವಾಗ ನೋಡೋಣ. ಸೊ ಯೂಸಸ್ ಆಫ್ ದಟ್ಟಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಸೂಪರ್ಲೇಟಿವ್ಸ್ ಬಂದರೆ, ಸೆಂಟೆನ್ಸಲ್ಲಿ ಸೂಪರ್ಲೇಟಿವ್ಸ್ ಅಂದರೆ ಏನು? ಸ್ಮಾರ್ಟೆಸ್ಟು, ಬೆಸ್ಟು ಕಲ್ತ್ಕೊಂಡ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅದು. ಸೊ ಆ ಥರ ಬಂದಾಗ ಯಾವಾಗಲೂ ನಾವು ದಟ್ಟೆ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಈಸ್ ದ ವೈಸೆಸ್ಟ್ ಪರ್ಸನ್ ಹೂ ದಟ್ ಎವರ್ ಲಿವ್ಡ್. ವೈಸೆಸ್ಟ್ ಅನ್ನೋದೇನು? ಸೂಪರ್ಲೇಟಿವ್. ಸೊ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ನಮಗೆ ದಟ್ಟೆ ಬರಬೇಕು. ದಟ್ಟು ನಮಗೆ ಸ್ಪೆಸಿಫಿಕ್ಕಾಗಿ ನಮಗೆ ಹೇಳುತ್ತೆ, ಖಂಡಿತ ಇದೆ ಅಂತ ಹೇಳುತ್ತೆ. ಓಕೆನಾ? ಅದಕ್ಕೆ ನಾವು ಅಂಥ ಟೈಮಲ್ಲೆಲ್ಲ ನಾವು ದಟ್ನ ಯೂಸ್ ಮಾಡಬೇಕು. ಸ್ಪೆಸಿಫೈ ಮಾಡುತ್ತೆ, ಇದೆ, ಹಿಂಗೆ, ಈ ಥರನೇ ಅಂತ. ಓಕೆನಾ? ನೆಕ್ಸ್ಟ್ ಇದೊಂದು ಕಂಡೀಷನ್. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ಸೆಂಟೆನ್ಸಲ್ಲಿ ಯಾವಾಗಲೂ ನಮಗೆ ದಟ್ ಯೂಸ್ ಆಗುತ್ತೆ. ಅದೇ ಥರ ವಿತ್ ಸರ್ಟೆನ್ ವರ್ಡ್ಸ್. ಸೆಂಟೆನ್ಸಲ್ಲಿ ಸರ್ಟೆನ್ ವರ್ಡ್ಸ್, ಆಲ್, ಎನಿ, ಅಲೋನು, ಎನಿಥಿಂಗ್, ನನ್ನು, ನಥಿಂಗ್, ಸೇಮ್, ಸಚ್ಚು, ಓನ್ಲಿ, ಎವ್ರಿಥಿಂಗ್, ಮಚ್ಚು, ಲಿಟಲ್, ಫ್ಯೂ, ನೋಬಡಿ, ಈ ಥರ ಏನೇ ಬಂದರೂ ದಟ್ಟೆ ಬರುತ್ತೆ. ಓಕೆ, ಇದನ್ನು ಬೇಕಾದ್ರೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ತಾಯಿರಿ, ಬರ್ತಾ ಇರುತ್ತೆ. ಎನಿ ಪರ್ಸನ್ ಹೂ ದಟ್ ಹೆಲ್ಪ್ಸ್ ಹಿಮ್ ಈಸ್ ಎ ಫುಲ್. ದ ಪರ್ಸನ್ ಹೂ ಅಥವಾ ದಟ್ ಹೆಲ್ಪ್ಸ್ ಹಿಮ್ ಈಸ್ ಎ ಫುಲ್. ಇಲ್ಲಿ ನೋಡಿ, ಇಲ್ಲಿರೋ ಯಾವ ವರ್ಡ್ಸ್ ಇಲ್ಲಿ ಬಂದಿಲ್ಲ. ದ ಪರ್ಸನ್ ಹೂ ಹೆಲ್ಪ್ಸ್ ಹಿಮ್ ಈಸ್ ಎ ಫುಲ್. ಇಲ್ಲಿ ಹೂ ಬರುತ್ತೆ, ದಟ್ ಬರಲ್ಲ. ದ ಪರ್ಸನ್, ವ್ಯಕ್ತಿ ಯಾರು ಅವನಿಗೆ ಹೆಲ್ಪ್ ಮಾಡ್ತಾರೋ ಅವ್ನು ಮೂರ್ಖ ಅಂತ ಕೇಳಿದ್ದಾರೆ. ಅದೇ ಥರ ಇಲ್ಲಿ ಯಾವುದೇ ಪರ್ಸನ್, ಎನಿ ಪರ್ಸನ್. ಸೊ ಎನಿ ಬಂದಿದೆ, ಇಲ್ಲಿ ನಮಗೆ ದಟ್ ಬರ್ತದೆ. ಎನಿ ಪರ್ಸನ್ ದಟ್ ಹೆಲ್ಪ್ಸ್ ಹಿಮ್ ಈಸ್ ಎ ಫುಲ್. ಅದೇ ಥರ ಇಲ್ಲಿ ನೋಡಿ, ಈ ಈಸ್ ಅಲೋನ್ ಬಂದಿದೆ, ಇಲ್ಲಿ ಕೂಡ ಅಲೋನ್ ಇದೆ. ಈಸ್ ಅಲೋನ್, ಹೂ ಬರಲ್ಲ. ಸೊ ಅರ್ಥ ಆಯ್ತಲ್ವಾ? ಇಲ್ಲಿ ಅಲೋನ್ ಬಂದಿದೆ, ಕರೆಕ್ಟ್ ಅಲ್ವಾ? ಅಲೋನ್ ಬಂದಾಗ ಕೂಡ ನಾವು ದಟ್ಟೆ ಯೂಸ್ ಮಾಡ್ಕೊಬೇಕು. ಈಸ್ ಅಲೋನ್, ದಟ್ ಕ್ಯಾನ್ ಮ್ಯಾನೇಜ್. ಓಕೆ,
ಇನ್ನೊಂದು ಎಕ್ಸಾಂಪಲ್, ಮ್ಯಾನ್ ಈಸ್ ಓನ್ಲಿ ಅನಿಮಲ್ ಹೂ ಅಥವಾ ದಟ್ ಕ್ಯಾನ್ ಸ್ಪೀಕ್. ಮ್ಯಾನ್ ಈಸ್ ಓನ್ಲಿ ಅನಿಮಲ್, ಮ್ಯಾನ್ ಈಸ್ ಓನ್ಲಿ ಅನಿಮಲ್ ಅಂತ ಬಂದಿದ ತಕ್ಷಣ, ಇಲ್ಲಿ ಓನ್ಲಿ ಅಂತ ಬಂದಿದ ತಕ್ಷಣ ಏನಿರುತ್ತೆ ನನಗೆ, ದಟ್ ಬರುತ್ತೆ. ಮ್ಯಾನ್ ಈಸ್ ಓನ್ಲಿ ಅನಿಮಲ್ ದಟ್ ಕ್ಯಾನ್ ಸ್ಪೀಕ್. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನೇ ವರ್ಡ್ಸ್ ಬಂದು ನಾವು ಅದಕ್ಕೆ ದಟ್ಟೆ ಯೂಸ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಟಾಪಿಕ್ ಅಂದರೆ ಲಾಸ್ಟ್ ಕಾನ್ಸೆಪ್ಟು ದಟ್ ಅನ್ನೋದು ನಮಗೆ ರಿಲೇಟಿವ್ ಪ್ರೊನೌನ್ ಆಗಿರುತ್ತೆ, ಅಡ್ಜೆಕ್ಟಿವ್ ಆಗಿರುತ್ತೆ. ಅಂದರೆ ಒಂದು ಸೆಂಟೆನ್ಸಲ್ಲಿ ಈ ಥರ 3 ಥರನೂ ಕೆಲಸ ಮಾಡುತ್ತೆ. ಅದಾದಮೇಲೆ ಕಂಜಂಕ್ಷನ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ರಿಲೇಟಿವ್ ನೌನ್ಗೆ ದಿಸ್ ಈಸ್ ದ ಸೇಮ್ ಬುಕ್ ದಟ್ ಐ ವಾಂಟೆಡ್, ದಟ್ ಐ ವಾಂಟ್. ಓಕೆ, ದಿಸ್ ಇಸ್ ದ ಸೇಮ್ ಬುಕ್ ದಟ್ ಐ ವಾಂಟ್. ಇಲ್ಲಿ ದಟ್ ಏನು ಕೆಲಸ ಮಾಡ್ತಿದೆ, ರಿಲೇಟಿವ್ ಪ್ರೊನೌನ್ ಆಗಿದೆ. ಕರೆಕ್ಟ್ ಅಲ್ವಾ? ಅದೇ ಥರ ಇನ್ನೊಂದು ನೋಡಿ, ದಟ್ ಬಾಯ್ ಈಸ್ ವೆರಿ ಇಂಟರೆಸ್ಟಿಂಗ್. ಸೊ ಇಲ್ಲಿ ನಮಗೆ ದಟ್ ಏನಾಗಿದೆ, ಅಡ್ಜೆಕ್ಟಿವ್ ಆಗಿದೆ. ಅದೇ ಥರ ನೋಡಿ, ಕಂಜಂಕ್ಷನು ಬರುತ್ತೆ. ಈ ಸೆಡ್ ದಟ್ ಈ ವುಡ್ ಕಮ್, ಅವನು ಹೇಳ್ದ ಅವನು ಬರ್ತಾನೆ, ಈ ಬರ್ಬೋದು. ಇಲ್ಲಿ ಏನಾಗಿದೆ, ದಟ್ ಅನ್ನೋದು ಕಂಜಂಕ್ಷನ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ಇಲ್ಲಿ ನಮಗೆ ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ರಿಲೇಟಿವ್ ಬರಬೇಕಾ, ಅಡ್ಜೆಕ್ಟಿವ್ ಬರಬೇಕಾ, ಕಂಜಂಕ್ಷನ್ ಬರಬೇಕಾ ಅಂತ. ಸೊ ಈ ಥರ ಕೂಡ ತಿಳ್ಕೊಳ್ಳಿ. ಇನ್ನು ನೀವು ಅಡ್ಜೆಕ್ಟಿವ್ ತಿಳ್ಕೊಂಡ್ಮೇಲೆ ಅದಾದಮೇಲೆ ಸೆಂಟೆನ್ಸಸ್ಸು ಯಾವುದು ಇದು ಟೆನ್ಸಸ್, ಪಾಸ್ಟು, ಪ್ರೆಸೆಂಟು, ಫ್ಯೂಚರ್ ಟೆನ್ಸಸ್ ತಿಳ್ಕೊಂಡ್ಮೇಲೆ ಇವೆಲ್ಲ ಇನ್ನೂ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ನಮ್ಮದು ಪ್ರೊನೌನು ಕೂಡ ಮುಗೀತು. ಓಕೆ, ನಮ್ಮದು ನೌನ್ ಆಗಿದೆ, ಪ್ರೊನೌನ್ ಆಗಿದೆ, ಅಂದರೆ ಈ ವಿಡಿಯೋಕ್ಕೆ ಪ್ರೊನೌನ್ ಆಗೋಯ್ತು, ಕಂಜಂಕ್ಷನ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.